ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಭಕ್ತಿ ಭಾಂಡಾರಿ ಬಸವಣ್ಣನವರ ದಿವ್ಯಚೇತನಕ್ಕೆ ಭಕ್ತಿಯಿಂದ ನಮಿಸಿ, ಎಲ್ಲ ಶಿವಶರಣರ ಪವಿತ್ರ ಪಾದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಗ್ರಾಮದೈವ ದೇವರಾಜವಂದಿತ ನಾರದಾದಿ ಯೋಗಿಗಳಿಂದ ಸೇವಿತನಾದಂತಹ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ವಂದಿಸಿ, ಮಹಾತಪಸ್ವಿಗಳು, ಶ್ರೇಷ್ಠ ಶಿವಾನುಭಾವ ಸಂಪನ್ನರು, ಮಹಾಕರ್ತೃತ್ವ ಶಕ್ತಿಯ ಪ್ರತೀಕ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳವರ ದಿವ್ಯ ಗದ್ದುಗೆಗೆ ಭಕ್ತಿಯಿಂದ ನಮಿಸಿ, ಶ್ರೇಷ್ಠ ಶಿವಯೋಗಿಗಳು ಮಹಾಕರ್ಮಯೋಗಿಗಳೆನಿಸಿದ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಯೋಗಿಗಳವರ ದಿವ್ಯ ಗದ್ದುಗೆಗೂ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸಿ, ಅನುಭಾವ ವೇದಿಕೆಯ ಮೇಲೆ ಸಾನ್ನಿಧ್ಯ ವಹಿಸಿದ ಹಿರಿಯರು, ಶ್ರೇಷ್ಠ ಗುರುಸೇವಾ ನಿಷ್ಠರು, ಆತ್ಮೀಯರಾದಂತಹ ಪರಮ ಪೂಜ್ಯ ಶ್ರೀ ಸಿದ್ಧಪ್ರಸಾದ ಮಹಾಸ್ವಾಮೀಜಿಯವರ ಚರಣಗಳಿಗೆ ವಂದಿಸಿ, ಕಾಶಿ ಬೀಳಿಗೆಯಿಂದ ಆಗಮಿಸಿದ ಕಿರಿಯ ವಯಸ್ಸಿನಲ್ಲಿ ಶರಣ ಮಾರ್ಗದಲ್ಲಿ ನಡೀತಾ ಇರುವಂತಹ ಮಲ್ಲಿಕಾರ್ಜುನ ದೇವರಲ್ಲಿ ಹಾಗೂ ಸಂಗೀತ ಬಳಗದವರಲ್ಲಿ ಮತ್ತು ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ವೈರಾಗ್ಯದ ನಿಧಿ, ಅಧ್ಯಾತ್ಮದ ಶ್ರೇಷ್ಠ ಆದರ್ಶ ವ್ಯಕ್ತಿತ್ವ, ಸಾಧಕರ ಜೀವನದಿಂದ ಸಿದ್ಧಿಯ ಶ್ರೀಗಿರಿಯನ್ನು ಏರಿದಂತಹ ಅತ್ಯಪರೂಪದ ಮಹಾಸಾಧಕಿ, ಶಿವಶರಣರಿಗೆಲ್ಲ ಪರಮ ಆದರ್ಶ, ಮಹಾಭಕ್ತಿಯ ಪ್ರತೀಕ, ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಅವಧಾನ ಭಕ್ತಿ, ಅನುಭಾವ ಭಕ್ತಿ, ಆನಂದ ಭಕ್ತಿ, ಸಮರಸ ಆಗುವವರೆಗಿನ ಮಹಾಭಕ್ತಿಯ ಪಯಣದಲ್ಲಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳವನ್ನು ಏರಿ ಮನುಷ್ಯನಿಂದ ಮಹಾದೇವನ ಸ್ಥಿತಿಗೆ ತಲುಪಿದ ಮಹಾಸಾಧಕಿ ಅಕ್ಕ ಮಹಾದೇವಿ. ಅವರು ನಮ್ಮ ಹಾಗೆ ಪ್ರಪಂಚವನ್ನು ಮಾಡುವ ಸಲುವಾಗಿ ಬಂದಿರಲಿಲ್ಲ. ಪ್ರತಿಯೊಬ್ಬರೂ ಕೂಡ ಒಂದೊಂದು ಉದ್ದೇಶಕ್ಕಾಗಿ ಧರೆಗೆ ಜನ್ಮ ತಾಳ್ತಾರೆ. ಅವರವರ ಜೀವನದ ಉದ್ದೇಶ, ಅವರವರ ಕಾರ್ಯಶೈಲಿ, ಅವರವರ ಇಚ್ಛೆಗಳಿಗೆ ಅನುಸಾರವಾಗಿ ಅವರವರ ಜೀವನ ರೂಪುಗೊಳ್ಳುತ್ತದೆ. ಅದರಂತೆಯೇ ಘನಗಂಭೀರವಾದಂತಹ ಮಹಾ ತೇಜಸ್ವರೂಪನಾದ ದೇವರನ್ನು ಅರಿಯುವ ಸಲುವಾಗಿಯೇ ಈ ಧರೆಗೆ ಅವತರಿಸಿದಂತಹ ಒಂದು ದಿವ್ಯ ಚೇತನ ಅಕ್ಕ ಮಹಾದೇವಿ.
ಅವರು ಸಹಜವಾಗಿ ಮಾನವ ಶರೀರದಲ್ಲಿದ್ದರೂ ಕೂಡ ಅವರ ಅಂತರಂಗದ ಇರುವನ್ನು ನೋಡಿದರೆ ಅವರು ಮಹಾದೇವನ ದಿವ್ಯ ಸ್ಥಿತಿಯನ್ನು ಅರಿಯಲಿಕ್ಕೆ ಬಂದಂತಹ ಸದ್ಭಕ್ತರು ಅಂತ ಗೊತ್ತಾಗ್ತದೆ. ಎಲ್ಲ ಸಾಧನೆಗಳನ್ನು ಮಾಡಬಹುದು, ಏನನ್ನಾದರೂ ಸಾಧಿಸಬಹುದು. ಆದರೆ ಈ ಜಗತ್ತಿನಲ್ಲಿ ಒಂದನ್ನು ಸಾಧಿಸುವುದು ಬಹಳ ಕಷ್ಟದ. ಇಡೀ ಜೀವನವನ್ನೇ ಮೀಸಲಾಗಿಟ್ಟಾಗ ಆ ತತ್ವ ತಿಳಿಯಲಿಕ್ಕೆ ಸಾಧ್ಯ. ಆಯುಷ್ಯದ ಪ್ರತಿಯೊಂದು ಕ್ಷಣವನ್ನು ಕೂಡ ಅದಕ್ಕಾಗಿ ಖರ್ಚು ಮಾಡಿದಾಗ ದೇವ ಸಾಕ್ಷಾತ್ಕಾರ ಸಾಧ್ಯ. ಈ ವಿಶ್ವದಲ್ಲಿ ನಾವು ಅನೇಕ ಕೆಲಸಗಳನ್ನು ಮಾಡಬಹುದು, ಅನೇಕ ವಿಧದ ಸಾಧನೆಗಳನ್ನು ಮಾಡಬಹುದು, ಹಲವಾರು ಪ್ರಕಾರದ ಪ್ರತಿಭೆಗಳು ನಮ್ಮಲ್ಲಿರಬಹುದು, ಕುಶಲತೆಗಳಿರಬಹುದು. ಆದರೆ ಈ ವಿಶ್ವದಲ್ಲಿ ಅತ್ಯಪರೂಪವಾಗಿ ಸಿಗುವಂಥದ್ದು ಯಾವುದು ಅಂದರೆ ಆತ್ಮವಿದ್ಯಾ ಸಾಧಕರು. ಬಹಳ ಅಪರೂಪ. ಹೊಲ್ದಾಗ ಕೆಲಸ ಮಾಡೋರು ನಮಗೆ ಕೋಟಿಗಟ್ಟಲೆ ಜನ ಸಿಗ್ತಾರೆ. ವಿದ್ಯಾಕ್ಷೇತ್ರದಲ್ಲಿ ದುಡಿಯುವಂಥವರು ಕೋಟ್ಯಾಂತರ ಜನ ಸಿಗುತ್ತಾರೆ. ಇನ್ನೂ ಹಲವಾರು ಪ್ರಕಾರದ ಕ್ಷೇತ್ರಗಳಲ್ಲಿ ದುಡಿಯುವಂತಹ ಜನ ಅಸಂಖ್ಯ ಜನ ಸಿಗುತ್ತಾರೆ. ಆದರೆ ತಾನೇ ಯಾರು ಅನ್ನುವುದನ್ನು ತಿಳಿಯುವಂತಹ ಮಹಾಪ್ರಯತ್ನ ಮಾಡುವಂಥವರು ಸಿಗುವುದು ಬಹಳ ಅಪರೂಪ. ನಮಗೆ ಎಲ್ಲವೂ ಗೊತ್ತದ, ಆದರೆ ಮೂಲತಃ ನಾವು ಯಾರದೀವಂತ ನಮಗೆ ಗೊತ್ತಿಲ್ಲ. ಎಲ್ಲವನ್ನೂ ಅರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ. ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಚನ್ನಮಲ್ಲಿಕಾರ್ಜುನ ದೇವ, ನೀನು ಅರಿವಾಗಿ ಮುಂದುದೋರಿದ ಕಾರಣ ನಿಮ್ಮಿಂದ ನಿಮ್ಮನ್ನು ಅರಿದೆನಯ್ಯ ಪ್ರಭುವೇ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ಇಷ್ಟೆಲ್ಲ ನಾವು ಜನ ಅದೀವಿ, ಹಲವಾರು ಪ್ರಕಾರದ ಸಾಧನೆಗಳನ್ನು ಮಾಡ್ತೀವಿ, ಬಹಳ ತಿಳ್ಕೊಂಡದೇವಿ, ಸಾಕಷ್ಟು ಜ್ಞಾನ ಅದ, ಬೇಕಾದಷ್ಟು ವಿದ್ಯೆ ಅದ, ಅಪಾರ ಬುದ್ಧಿಮತ್ತೆ ಅದ. ಇಷ್ಟೆಲ್ಲ ಇದ್ದರೂ ಕೂಡ ವ್ಯರ್ಥ ಅಂತ ಹೇಳ್ತಾರವರು. ನಮಗೆ ಎಲ್ಲ ಬರ್ತದ, ಆದ್ರೆ ಎಲ್ಲವನ್ನೂ ಅರಿದು ಫಲವೇನಯ್ಯ. ತಿಳ್ಕೊಂಡೆವು ಬಹಳಷ್ಟು, ರೊಕ್ಕ ಹೆಂಗೆ ಗಳಿಸಬೇಕು ಅಂತ ತಿಳ್ಕೊಂಡೇವಿ, ಗಳಿಸಿದೇವಿ. ಯಾವುದರ ಸಲುವಾಗಿ ರೊಕ್ಕ ಅಂತ ವಿಚಾರ ಮಾಡಲಿಲ್ಲ. ಬರೇ ರೊಕ್ಕವನ್ನು ಗಳಿಸುವುದಕ್ಕಾಗಿ 100 ವರ್ಷದ ಆಯುಷ್ಯವನ್ನು ಬಳಸುವುದಲ್ಲ. ಬರೀ ಶಕ್ತಿ ಸಂಪಾದನೆಗಾಗಿ ಇಡೀ ಆಯುಷ್ಯವನ್ನು ಖರ್ಚು ಮಾಡುವವನು ಜಾಣನಲ್ಲ. ಮಾನ ಮರ್ಯಾದೆಗಳಿಗಾಗಿ ಎಷ್ಟೋ ಜನ ತಮ್ಮ ಸಂಪತ್ತನ್ನು ಖರ್ಚು ಮಾಡ್ತಾರ, ತಮ್ಮ ಶಕ್ತಿಯನ್ನು ವಿನಿಯೋಗ ಮಾಡ್ತಾರ. ಯಾಕೆ ಅಂದ್ರೆ ಜನ ನನಗ ಜೈಕಾರ ಹಾಕಲಿ, ಬಹುಪರಾಕ್ ಅಂತೇಳಿ ಹೊಗಳಲಿ ಅಂತ ತಿಳ್ಕೊಂಡು ಅಷ್ಟೆಲ್ಲ ಮಾಡ್ತಾರೆ. ಆದರೆ ಇದು ಎಲ್ಲದರಿಂದ ಆಗುವುದೇನದ? 4 ಜನ ಹೊಗಳಿದ್ರು ಅಂದ್ರೆ ಏನು ನಮಗೇನಾಗುವುದಿಲ್ಲ, 4 ಜನ ಬೈದರೂ ನಮಗೇನೂ ಆಗುವುದಿಲ್ಲ. ಅಷ್ಟೇ ಅಲ್ಲದೆ ಇಷ್ಟೆಲ್ಲ ನಾವು ವಿದ್ಯಾವಂತರಾದರೂ ಕೂಡ ನಿಜವಾದ ಶಾಂತಿ ಸಮಾಧಾನಗಳು ನಮಗೆ ಅನುಭವಕ್ಕೆ ಬಂದವೇನು?
ಒಂದು ದಿನಾರೇ ನಾವು ತಣ್ಣಗೆ ಏನೇನು ಚಿಂತಿರ್ಲಾರದಂಗ ನಿಶ್ಚಿಂತವಾಗಿ ಅದಿವೇನು? ನಮ್ಮೊಳಗಿನ ಎಲ್ಲ ರೀತಿಯ ತಾಪತ್ರಯಗಳು ಅಡಗಿ ಪರಿಪೂರ್ಣವಾದಂತಹ ಶಾಂತ ಸ್ಥಿತಿ ನಮ್ಮ ಅನುಭವಕ್ಕೆ ಬಂದೈತೇನು? ಅದಕ್ಕೆ ಅವರು ಅಕ್ಕ ಮಹಾದೇವಿ ಅವರು ಕೇಳಿದರು, ನಮ್ಮೆಲ್ಲರಿಗೂ ಇಡೀ ವಿಶ್ವಕ್ಕೆ ಇದೊಂದು ಪ್ರಶ್ನೆಯನ್ನು ಕೇಳಿದರು ಅವರು. ಎಲ್ಲವನ್ನು ಅರಿದು ಫಲವೇನಯ್ಯ, ತನ್ನ ತಾನು ಅರಿಯಬೇಕಲ್ಲದೆ. ಏನ್ ತಿಳ್ಕೊಂಡ್ರೆ ಮಾಡೋರೇನದಿರಿ ಜಗತ್ತಿನಲ್ಲಿ? ಎಲ್ಲ ತಿಳಿಯುವುದು ಅಷ್ಟೇ, ತನ್ನನ್ನು ತಾನು ತಿಳ್ಕೊಳ್ಳುವುದು ಅಷ್ಟೇ. ತನ್ನ ತಾನು ಅರಿಯಬೇಕಲ್ಲದೆ. ನಮ್ಮನ್ನೇ ನಾವು ತಿಳ್ಕೊಳ್ಳೋದು ಕೆಲಸ ಬಾಕಿ ಅದ ಈ ಜಗತ್ತಿನಲ್ಲಿ, ಉಳಿದದ್ದೆಲ್ಲ ಮುಗದದ ಕೆಲಸ. ನಾವು ಮನೆ ಕಟ್ಟಲಿಲ್ಲ ಅಂದ್ರೆ ಏನಾಯ್ತು? ಮುಂದೆ ಬಂದವ್ರಿಗೆ ಕಟ್ತಾರ, ಹಿಂದಿದ್ದವ್ರಿಗೆ ಕಟ್ಟಿ ಹೋಗಿರ್ತಾರ. ನಾವ ಕಟ್ಟಬೇಕಂತೆ ನೇಮ ಇಲ್ಲ ಜಗತ್ತಿನಲ್ಲಿ. ಎಲ್ಲ ಕೆಲಸಗಳನ್ನು ಮಾಡೋರು ಸಿಗ್ತಾರ, ತನ್ನನ್ನು ಮಾತ್ರ ತಾನೇ ತಿಳ್ಕೋಬೇಕೇ ಹೊರತು ಇನ್ನೊಬ್ಬರ ಕಡೆಯಿಂದ ಅದು ಸಾಧ್ಯ ಇಲ್ಲ. ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಮತ್ತದ ಅರಿವು ಎಲ್ಲೋ ಹೊರಗೆ ಹುಡುಕಾಡ್ಬೇಕಂತ ಹಿಂಗಿಲ್ಲ, ತನ್ನ ಒಳಗನ ಅದ, ಅದು ತನ್ನ ಮೂಲ ಸ್ವರೂಪವಾಗಿಯೇ ಅದ. ಇಂತಹ ಮಹಾ ಅರಿವನ್ನ ಯಾರನ್ನರೇ ಕೇಳಿ ತಿಳ್ಕೊಳ್ಳುವುದಲ್ಲದು, ಧ್ಯಾನಸ್ಥನಾಗಿ ಜಗತ್ತನ್ನ ಮರೆತು ಪ್ರಪಂಚವನ್ನ ಮರೆತು ತನ್ನಷ್ಟಕ್ಕೆ ತಾನು ಏಕಾಂತದಲ್ಲಿ ಕುಳಿತ ಅಂದ್ರ ಅವಾಗ ಏನೂ ವಿಚಾರ ಮಾಡಲಾರದ, ಚಿಂತೆಯನ್ನ ಮಾಡಲಾರದ ತನ್ನ ಮನಸ್ಸನ್ನು ಶಾಂತಗೊಳಿಸ್ತಾ ಹೋದ ಅಂದ್ರ ಅವಾಗ ಅವನಿಗೆ ಗೊತ್ತಾಗ್ತದ ತಾನು ಯಾರು ಅಂಥೇಳಿ. ಅದನ್ನು ನಾವು ಮಾಡೋದೇ ಇಲ್ಲ. ಮುಂಜಾನೆಯಿಂದ ಸಂಜೆಯವರೆಗೆ ಮಾಡಿದ್ದೇನು ಅಂದ್ರೆ ಬರೀ ಗದ್ಲ ಎಬ್ಸುವುದ ನಡೆದದ ನಮ್ಮದು. ರಾಡಿ ನೀರ ತುಸು ತಿಳಿಯಾಗಬೇಕಾಗಿತ್ತು ಅಂದ್ರೆ ಸ್ವಲ್ಪ ಸಮಯ ಆದರೂ ಹಂಗ ಇಡಬೇಕಾಗ್ತದೆ. ಹಂಗ ನಮ್ಮ ಮನಸ್ಸ ತಿಳಿಯಾಗಬೇಕು, ಶಾಂತ ಆಗಬೇಕು, ಪರಮಾತ್ಮನ ಅಭಿವ್ಯಕ್ತಿ ಮನಸ್ಸಿನಲ್ಲಿ ಆಗಬೇಕಾದ್ರೆ ನಾವು ಕೂಡ ಪ್ರಪಂಚದ ವಿಚಾರ ಮಾಡಲಾರ್ದಂಗೆ ಒಂದು 4-6 ತಾಸು ಕಳಿಬೇಕು ದಿವಸದಲ್ಲಿ. ಈ ಜಗತ್ತಿಗೆ ನನಗೆ ಏನೂ ಸಂಬಂಧ ಇಲ್ಲ ಅನ್ನುವಂಗ 3-4 ತಾಸಿನ ಸಮಯ ಧ್ಯಾನ ಧಾರಣಗಳಿಗಾಗಿ ಕಳಿಬೇಕಾಗ್ತದೆ. ನಾವು ಹೆಂಗ ಹೊಲದಾಗ ದುಡಿತೀವಲ್ಲ ಹಂಗ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ದುಡಿಯಬೇಕಾಗ್ತದ. ಅವಾಗೇನಾದರೂ ಮನಸ್ಸ ಸ್ವಚ್ಛ ಆಗ್ತದ, ಮನಸ್ಸಿನಲ್ಲಿ ಇರುವ ಪರಮಾತ್ಮನ ದರ್ಶನ ಆಗ್ತದೆ. ಮನದ ಮರೆಯಲ್ಲಿ ಅಡಗಿರುವ ಮಹಾದೇವನ ದಿವ್ಯ ದರ್ಶನವಾಗ್ತದ. ಲಿಂಗಾಂಗ ಸಾಮರಸ್ಯ ಯೋಗ ಸಿದ್ಧಿಸ್ತದೆ. ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಚನ್ನ ಮಲ್ಲಿಕಾರ್ಜುನ ದೇವ, ನೀನರಿವಾಗಿ ಮುಂದುದೋರಿದ ಕಾರಣ ನಿಮ್ಮಿಂದ ನಿಮ್ಮನ್ನು ಅರಿದನಯ್ಯ ಪ್ರಭುವೇ. ದಾರಿ ಯಾರು ತೋರಿಸಿದ್ರು ಅಂದ್ರ ದಾರಿಯನ್ನ ದೇವರೇ ತೋರಿಸಿದ. ಯಾವಾಗ ನಾವು ಜಗತ್ತಿನ ಎಲ್ಲ ರೀತಿಯಾದಂಥ ವಿಚಾರಗಳನ್ನು ಶಾಂತಗೊಳಿಸ್ತೀವಿ, ಸಂತೆಯ ಗದ್ದಲದಿಂದ ಹೊರಗೆ ಬರ್ತೀವಿ, ಪ್ರಾಪಂಚಿಕ ವಿಚಾರಗಳ ಆ ಒಂದು ಶೃಂಖಲೆಯಿಂದ ಸಂಕೀರ್ಣವಾದಂಥ ವೈಚಾರಿಕ ಬಂಧನದಿಂದ ಹೊರಗೆ ಬರ್ತೀವಿ, ಅವಾಗ ನಮ್ಮ ಒಳಗಿರುವಂಥ ಆತ್ಮದ ಅರಿವು ನಮಗೆ ಅನುಭವಕ್ಕೆ ಬರ್ಲಾಕ ಪ್ರಾರಂಭ ಆಗ್ತದೆ. ನಿಮ್ಮಿಂದ ನಿಮ್ಮನ್ನು ಅರಿದೆನಯ್ಯ ಪ್ರಭುವೇ. ಅಷ್ಟು ಸಣ್ಣ ವಯಸ್ಸಿನಲ್ಲಿ ಮಹಾತತ್ವವನ್ನೇ ತಿಳ್ಕೊಂಡ್ರು. ಜೀವನ ಎದಕ್ಕದ? ಇದು ಆಯುಷ್ ಯಾವುದಕ್ಕಾಗಿ ಅದ? ನಾವು ಏನು ಮಾಡ್ತಾ ಇದ್ದೀವಿ? ಇದನ್ನ ಗಂಭೀರವಾಗಿ ವಿಚಾರ ಮಾಡಬೇಕು.
ಇಲ್ಲಿಯವರೆಗೆ ಏನು ಮಾಡಿದೀವಿ ನಾವು ಎಲ್ಲರೂ? ಆಯುಷ್ ಇಷ್ಟೆಲ್ಲ ಹೋಗ್ಯದ, ಎದಕ್ಕಾಗಿ ಕಳೆದೀವಿ? ಒಂದಿಷ್ಟೇನಾದರೂ ನಮ್ಮ ಜೊತೆಗೆ ಬರುವಂಥದ್ದನ್ನು ನಾವು ಗಳಿಸಬೇಕಲ್ಲ ಜಗತ್ತಿನಲ್ಲಿ. ನಮ್ಮ ಜೊತೆಗೆ ಬರಲಾರದಂಥ ಮನೆ ಗಳಿಸಿದ್ದೀವಿ, ಅದೇನು ನಮ್ಮ ಜೊತೆ ಬರೋದಲ್ಲ. ನಮ್ಮ ಜೊತೆಗೆ ಬರಲಾರದಂಥ ಕೋಟ್ಯಾಂತರ ರೂಪಾಯಿ ರೊಕ್ಕವನ್ನು ಗಳಿಸಿದ್ದೀವಿ, ಅದು ಬರುವುದಲ್ಲ. ಮಾನ ಮರ್ಯಾದೆಗಳನ್ನು ಗಳಿಸಿದ್ದೀವಿ, ಅದೂ ಬರುವುದಲ್ಲ. ಕೋಟ್ಯಾಂತರ ಜನ ಅನುಯಾಯಿಗಳನ್ನು ಗಳಿಸಿದ್ದೀವಿ, ಅವರು ಯಾರು ಬರೋರಲ್ಲ. ಹಾಗಾದರೆ ನಮ್ಮ ಜೊತೆಗೆ ಬರುವಂಥದ್ದು ಯಾವುದು? ಯಾರು ಬರ್ತಾರೆ? ಯಾರೂ ಬರುವುದಿಲ್ಲ, ಯಾವುದೂ ಬರುವುದಿಲ್ಲ. ನಾವೇನು ಈ ಜಗತ್ತಿನಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತೀವಿ, ಅದು ಒಂದೇ ನಮ್ಮ ಜೊತೆಗೆ ಬರುವುದು, ಉಳ್ಕಿದ್ದು ಯಾವುದೂ ಬರುವುದಿಲ್ಲ. ಮತ್ತಿಷ್ಟಾಗಿನೂ ಯಾವಾಗ ಯಾರು ಸತ್ತು ಹೋಗ್ತಾರಂತ ಯಾರಿಗೂ ಗೊತ್ತಿಲ್ಲ. ಇದೊಂದು ದೊಡ್ಡ ಆಶ್ಚರ್ಯ ಜಗತ್ತಿನಲ್ಲಿ. ಮುಂದಿನ ಕ್ಷಣ ಏನಾಗ್ತದಂತ ಗೊತ್ತೇ ಇಲ್ಲ. ಅಷ್ಟಿದ್ರೂ ನಾವು ನಿಶ್ಚಿಂತವಾಗಿ 100 ವರ್ಷದ ಆರಾಮಿರಾವ್ರದೇವಿ ಅಂತ ತಿಳ್ಕೊಂಡಿರ್ತೀವಿ. ನಾಳೆ ಮುಂಜಾನೆ ಯಾರ್ಯಾರು ಸಾಯ್ತಾರೆ ಯಾರಿಗೆ ಗೊತ್ತದ? ಅಷ್ಟು ಅನಿಶ್ಚಿತ ಅದ. ಹೊರಗೆ ಹೋದಂಥ ಉಸಿರ ಒಳಗೆ ಬರ್ತೈತಿ ಅನ್ನುವ ಗ್ಯಾರಂಟಿ ಯಾವಾಗೂ ಇಲ್ಲ ಜಗತ್ತಿನಲ್ಲಿ. ಇವ ಕೇಳ್ತಾನ, ಒಂದು ಕಾಯಿಪಲ್ಯ ತಗೊಂಡಂದ್ರೆ ಇದು ಎಷ್ಟು ದಿವಸ ತಡೀತದ ಅಂತ ಕೇಳ್ತಾನೆ ಮಾರ್ಕೆಟ್ನ್ಯಾಗ. 2 ದಿವಸ 3 ದಿವಸ 5 ದಿವಸ ಅಂತ ಹೇಳಿ. ಯಾವುದೇ ಒಂದು ವಸ್ತು ತಗೊಂಡಂದ್ರೆ 1 ವರ್ಷ 3 ವರ್ಷ 5 ವರ್ಷ 11 ವರ್ಷ ಗ್ಯಾರಂಟಿ ವಾರಂಟಿ ಕಾರ್ಡ್ ತಗೊಂಡು ಬರ್ತಾನೆ ಮನೆಗೆ. ಇವಕ್ಕೆಲ್ಲಕ್ಕೂ ಗ್ಯಾರಂಟಿ ವಾರಂಟಿ ಅದಾವು, ನಮಗ ನಿಜವಾಗಿ ಗ್ಯಾರಂಟಿ ವಾರಂಟಿ ಇಲ್ಲ. ಎಷ್ಟು ವಿಚಿತ್ರದ ಜಗತ್ನ್ಯಾಗ. ಒಂದು ಕಾಯಿಪಲ್ಯಗೆ ಸಮೇತ ಗ್ಯಾರಂಟಿ ಅದ, 3 ದಿವಸ ತಡಿತೈತೆ ಅದು. ಈ ಶರೀರಕ್ಕೆ ಎಲ್ಲಿ ಗ್ಯಾರಂಟಿ ಅದ? ಹೇಳ್ತೀರೇನು ಯಾರು ಎಷ್ಟು ದಿವಸ ಬದುಕ್ತಿರತ್ತ? ಸಾಧ್ಯ ಇಲ್ಲ. ಇದು ಯಾವಾಗ ಮುಗಿದು ಹೋಗ್ತದ ಗೊತ್ತಿಲ್ಲ. ದೇವರು ಯಾವಾಗ ನಮ್ಮ ಆಯುಷ್ಯಕ್ಕ ಪೂರ್ಣ ವಿರಾಮವನ್ನು ಇಡ್ತಾನಂತ ಗೊತ್ತಿಲ್ಲ. ನಾವು ತಿಳ್ಕೊಂಡಿದ್ದೀವಿ ಬಹಳ ದೂರ ಐತಿ ನಮ್ಮದು ಸಾವು ಅಂತ ತಿಳ್ಕೊಂಡಿದ್ದೀವಿ ಎಲ್ಲರೂ. ದೇವರ ಮಂದಿ ಮನೆಗೆ ಬರ್ತಾನ, ನಮ್ಮ ಮನೆಗೆ ಬರಂಗಿಲ್ಲ ಯಮಧರ್ಮ ಅಂತ ತಿಳ್ಕೊಂಡಿದ್ದೀವಿ ನಾವು. ಅವ ಮೊದಲನೇ ನಂಬರ್ ನಮ್ಮದ ಹಾಕಿ ಮುಂದಿನ ತಗೋತ ಹೋಗ್ತಾನ. ಅದಕ್ಕೆ ಅಕ್ಕ ಮಹಾದೇವಿ ಅವರು ಹೇಳ್ತಾರ, ಅದನ್ನೆಲ್ಲ ನಾವು ಸರಿಯಾಗಿ ವಿಚಾರ ಮಾಡಬೇಕು. ಒಂದು ಸ್ವಲ್ಪ ವಿಚಾರ ಮಾಡೋಣ. ಅಕ್ಕ ಮಹಾದೇವಿಯವರ ದೃಷ್ಟಿಯಲ್ಲಿ ಇದೆಲ್ಲ ನಾವು ಮಾಡಿದ ಜಗತ್ತೇನು? ನಿಜವಾಗಿ ಇದನ್ನು ಮಾಡಿದವರು ಯಾರು? ಬಹಳ ಚಲೋ ವಚನ ಹೇಳ್ತಾರ ಅವರು. ಅದನ್ನೆಲ್ಲ ನಾವು ತಿಳ್ಕೊಂಡಿರಬೇಕು. ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರು ಯಾರು? ಎಂಥ ವಚನ ಹೇಳ್ತಾರೆ ನೋಡ್ರಿ ಅವರು. ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರ ನೆರೆದವರು ಯಾರು? ಕಳವೆ ರಾಜಾನ್ನ ಶಾಲ್ಯಾನಕ್ಕೆ ಓಗರದ ಉದಕವ ನೆರೆದವರು ಯಾರು? ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದ ಉದಕವ ನೆರೆದವರು ಯಾರು? ಇಂತೆ ನೆಲವು ಒಂದೇ ಜಲವು ಒಂದೇ ಆಕಾಶವು ಒಂದೇ ಇರುತ್ತಿರಲು ಹಲವು ದ್ರವ್ಯಗಳ ಕೂಡಿ ಆ ಜಲದ ಪರಿ ಬೇರಾಗಿಹ ಹಾಗೆ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ಹಲವು ಜಗಂಗಳ ಕೂಡಿಕೊಂಡಿರ್ದಡೇನು ತನ್ನ ಪರಿ ಬೇರೆ ಅಂತ ಹೇಳಿದರು. ದೇವರಿಲ್ಲ ಅಂತ ಹೇಳ್ತಾರಲ್ಲ ಜನ ಬಹಳಷ್ಟು, ಅವರಿಗಿದು ಉತ್ತರ.
ದೇವರಿಲ್ಲ ಅಂತಂದ ಮನುಷ್ಯ ಅಂತಂದು ತೋರಿಸ್ಬೇಕು. ಒಂದು ಪ್ರಯೋಗ ಇದು. ನೀರು ಒಂದ ಹಾಕೋದು, ಒಂದು ಕಡೆ ಮಾವಿನ ಸಸಿ, ಒಂದು ಕಡೆ ಕಬ್ಬಿನ ಸಸಿ, ಬಾಳೆಯ ಸಸಿ, ಒಂದು ಕಡೆ ಮಲ್ಲಿಗೆ ಹೂವಿನ ಕಂಟಿ, ಇವೆಲ್ಲವುಗಳನ್ನು ಸಾಲಾಗಿಡಬೇಕು. ಅದೇ ಮಣ್ಣು ಹಾಕಬೇಕು, ನೀರೆಲ್ಲಕ್ಕೂ ಒಂದ ಹಾಕಬೇಕು. ಆದ್ರ ಮಾವಿನ ಗಿಡಕ್ಕೆ ನಾವು ನೀರು ಅದನ್ನ ಹಾಕಿದ್ರು ಅದು ಹುಳಿಯಾದ ಫಲವನ್ನು ಕೊಟ್ಟಿತು. ಮಲ್ಲಿಗೆಯ ಕಂಟಿಗೆ ಅದೇ ನೀರನ್ನ ಅದೇ ಮಣ್ಣನ್ನ ಹಾಕಿದರೂ ಕೂಡ ಅದು ಸುವಾಸಭರಿತವಾದ ಹೂವನ್ನು ಕೊಟ್ಟಿತು. ಬಾಳೆಯ ಗಿಡಕ್ಕೆ ಅದೇ ಮಣ್ಣ ಅದೇ ನೀರನ್ನು ನಾವು ಉಣಿಸಿದ್ರು ಕೂಡ ಅದು ಸಿಹಿಯಾದ ಫಲವನ್ನು ಕೊಟ್ಟಿತು. ಅಷ್ಟೇ ಅಲ್ಲದೆ ಕಳವೆ ರಾಜಾನ್ನ ಶಾಲ್ಯಾನಕ್ಕೆ ಓಗರದ ಉದಕವನೆರೆದವರು ಯಾರು? ಅಕ್ಕಿಗೆ ಹಂಗ ಆ ರೀತಿಯಾದ ರುಚಿ ಬರ್ಲಾಕ ಈ ನೀರಿನಲ್ಲಿ ಏನಾದರೂ ಐತೇನದು? ಇಲ್ಲ. ಇದನ್ನೆಲ್ಲ ಮಾಡಿದವರಾದರೂ ಈ ಒಂದು ವೈಚಿತ್ರ್ಯ, ಈ ಒಂದು ಅದ್ಭುತವಾದಂತಹ ಸೃಷ್ಟಿಯನ್ನ ಮಾಡಿದವರು ಯಾರು? ಇಂತಿ ಜಲವು ಒಂದೇ, ನೆಲವು ಒಂದೇ, ಆಕಾಶವು ಒಂದೇ. ಏನದು ಮಲ್ಲಿಗೆ ಗಿಡ ಬ್ಯಾರೆ ಆಕಾಶದಾಗ ಬೆಳೀತದ, ಇದು ಮಾವಿನ ಗಿಡ ಬ್ಯಾರೆ ಆಕಾಶದಾಗ ಬೆಳೀತದ ಅಂತ ಹಿಂಗಿಲ್ಲ. ಒಂದೇ ಆಕಾಶ, ನೆಲನೂ ಒಂದಾದ, ನೀರನು ಒಂದಾದ. ಆದ್ರ ಅದರಲ್ಲಿ ಬರುವಂತಹ ಬೆಳೆಗಳು, ರಸದ ರುಚಿಗಳು, ಅವುಗಳ ಆಕಾರ, ಬಣ್ಣ, ವಾಸನೆ ಎಲ್ಲವೂ ಭಿನ್ನ ಭಿನ್ನವಾಗಿ ಅದಾವ. ಇದನ್ನೆಲ್ಲ ಮಾಡಿದವರು ಯಾರು? ಯಾವ ವಿಜ್ಞಾನಿಗೆ ಇದನ್ನ ಮಾಡಲಿಕ್ಕೆ ಸಾಧ್ಯದ? ಯಾವ ಮನುಷ್ಯನಿಗೆ ಇದನ್ನ ಮಾಡಲಿಕ್ಕೆ ಸಾಧ್ಯದ? ಒಂದು ಹಿಡಿ ಮಣ್ಣು ತಗೊಂಡು ಏನು ಬೇಕಾದರೂ ತಯಾರು ಮಾಡಿಬಿಡ್ತಾನ ದೇವರು. ನಮಗೇನಾದರೂ ಇದು ಸಾಧ್ಯ ಐತೇನು? ಒಂದು ಹಿಡಿ ಮಣ್ಣಲ್ಲಿ ನೀವು ಟೊಮೆಟೊ ಬೀಜ ಇಷ್ಟೇ ಸಾಣದಿರ್ತೈತೆ ಅದನ್ನು ಹಾಕಿದ್ರಿ ಅಂದ್ರ ಎಷ್ಟು ಬೇಕಷ್ಟು ಟೊಮೆಟೊ ತಯಾರಾಗಿ ಬಿಡ್ತಾವ. ಒಂದು ಏನೂ ಇಲ್ಲ, ರಸ ಹಿಂಡಿದಂತ ಒಂದು ಮಾವಿನ ಅದೇನಿರ್ತೈತಿ ಬೀಜವನ್ನ ಭೂಮಿಯಲ್ಲಿ ಹಾಕಿದ್ರಿ ಅಂದ್ರ 8 ವರ್ಷದಲ್ಲಿ ಇಡೀ ಊರಿಗೂರು ತಿನ್ನಬೇಕು ಅಷ್ಟು ಹಣ್ಣುಗಳನ್ನು ಅದು ಒಂದೇ ಮರ ಕೊಡ್ತದೆ. ಇದನ್ನೆಲ್ಲ ಮಾಡಿದವರು ಯಾರು? ಈ ಜಗತ್ತಿನಲ್ಲಿ ಇಂಥ ಬ್ಯಾಂಕನ ಎಲ್ಲಿ ಇಲ್ಲ. ಅದು ಯಾವ ಬ್ಯಾಂಕು ಅಂದ್ರ ರೈತರ ಹತ್ತಿರ ಇರುವಂತ ಮಣ್ಣಿನ ಬ್ಯಾಂಕು. ಅದರಲ್ಲಿ ಇಡೀ ಜಗತ್ತಿನಲ್ಲಿ ಇರಲಾರದ ಶಕ್ತಿ ಮಣ್ಣಿನಲ್ಲಿ ಅದು. ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ಹಲವು ಜಗಂಗಳ ಕೂಡಿಕೊಂಡಿರ್ದಡೇನು ಆತನ ಪರಿಬೇರೆ. ದೇವರಿದನ್ನೆಲ್ಲ ಸೃಷ್ಟಿ ಮಾಡಿದ, ಆದ್ರೆ ಇದರ ಒಳಗ ಇದೇನು ಬದಲಾಗ್ತದಲ್ಲ ಇದರೊಳಗ ಅವ ಸಿಗಲಿಲ್ಲ ಅಂತ ಹೇಳಿದರು. ದೇವರಿಲ್ಲ ಅಂದ್ರೆ ಏನು? ಮತ್ತ ಹಾಗಾದ್ರೆ ಇದನ್ನೆಲ್ಲ ಮಾಡಿದ್ರೆ ಯಾರು? ಭೂಮಿ ತುಂಬ ಎಲ್ಲ ಹುಲ್ಲಿನ ಬೀಜ ಹಾಕಿದವರು ಯಾರು? ಬೆಳೆಸುವಂಥವರು ಯಾರು? ಎಲ್ಲ ರೀತಿಯ ವನಸ್ಪತಿಗಳನ್ನು ಯಾರು ಬೆಳೆಸ್ತಾರ? ಸಮುದ್ರವನ್ನು ಯಾರು ತುಂಬಿದರು? ಹೊಳೆಗಳನ್ನು ಯಾರು ಹರಿಸಿದರು? ಇಷ್ಟೆಲ್ಲ ರೀತಿಯ ಗುಡ್ಡ ಬೆಟ್ಟಗಳು ಪರ್ವತಗಳನ್ನು ನಿರ್ಮಾಣ ಮಾಡಿದಂಥವರು ಯಾರು? ಜೀವ ಸಂಕುಲವನ್ನು ಸೃಷ್ಟಿ ಮಾಡಿದವರು ಯಾರು? ಇಂಥ ಬೃಹದಾಕಾರದ ಗ್ರಹ ನಕ್ಷತ್ರಗಳನ್ನು ತಯಾರು ಮಾಡಿದಂಥವ್ರು ಯಾರು? ಒಂದು ಕ್ಷಣ ದೇವರಿಲ್ಲ ಅನ್ನೋ ಮನುಷ್ಯ ಕಣ್ಣು ತೆರೆದು ಈ ಜಗತ್ತನ್ನ ನೋಡಿದ್ರ ಅದೇ ಕ್ಷಣಕ್ಕೆ ಮನುಷ್ಯನಿಗೆ ನಿಜವಾದ ದೇವರ ದರ್ಶನ ಆಗಿಬಿಡ್ತದ ಅಂತ ಹೇಳ್ತಾರೆ. ವಿಶ್ವರೂಪ ದರ್ಶನ ಸಾಮಾನ್ಯವಾದದ್ದಲ್ಲ. ಗುಡ್ಯಾನ ದೇವರ ಬರೇ ಮೂರ್ತಿ ಅಷ್ಟೇ ಇರ್ತಾವು, ಗರ್ಭಗುಡಿ ಒಳಗಿರ್ತಾವು. ಬಾಗಲ ಮುಚ್ಚಿದ್ರು ಅಂದ್ರೆ ಮುಗಿತ್, ಯಾರಿಗೂ ದರ್ಶನ ಆಗೋದಿಲ್ಲ. ಆದ್ರೆ ನಿಜವಾದ ದೇವರ ದರ್ಶನಕ್ಕೆ ಯಾರೂ ಬಾಗಲ ಮುಚ್ಚವರೇ ಇಲ್ಲಿಲ್ಲ. ಜ್ಞಾನ ದೃಷ್ಟಿಯಿಂದ, ಅರಿವಿನ ಕಣ್ಣಿನಿಂದ, ಸ್ವಚ್ಛ ಮನಸ್ಸಿನಿಂದ ಮನುಷ್ಯ ಈ ವಿಶ್ವದತ್ತ ನೋಡಿದ ಅಂದ್ರ
ನಿಜವಾದಂಥ ಪರಮಾತ್ಮನ ದರ್ಶನ ಆಗ್ತದ. ಇನ್ನ ದೇವರಿಲ್ಲ ಅಂದ್ರೆ ಹೆಂಗ? ಮಾಡಿದವ್ರು ಯಾರಿದನ್? ಕಾರಣ ಇರಲಾರ್ದ ಏನಾದರೂ ಒಂದು ಕೆಲಸ ಆಗ್ತದೆ ಏನು ಜಗತ್ತಿನಲ್ಲಿ? ಹೌದಪ್ಪ, ಒಂದೇನೂ ಕಾರಣನ ಇಲ್ಲ. ಬೀಜ ಇರ್ಲಾರ್ದನ ಗಿಡ ಹೆಂಗ ತಯಾರಾಗ್ತದ? ಒಂದು ಮೂಲ ಕಾರಣ ಅಂತ ಬೇಕಲ್ಲ. ಅಗ್ನಿನ ಇಲ್ಲ, ಅಡಿಗೆ ಹೆಂಗ ತಯಾರಾಗ್ತದ? ಮೂಲ ಕಾರಣವಾಗಿ ಅಗ್ನಿ ಬೇಕು, ಅವಾಗ ಅಡಿಗೆ ತಯಾರಾಗ್ತದ. ಹಂಗ ಈ ಜಗತ್ತೇನು ಆಕಸ್ಮಿಕವಾಗಿ ಸೃಷ್ಟಿಯಾದಂಥದ್ದಲ್ಲಿದು, ವಿಜ್ಞಾನಿಯ ಪ್ರಯೋಗಾಲಯದಲ್ಲಿ ಹುಟ್ಟಿದಂಥದ್ದಲ್ಲಿದು. ಜಗತ್ತ ಪರಮಾತ್ಮನ ದಿವ್ಯ ಸಂಕಲ್ಪದಿಂದ ಹುಟ್ಟಿಕೊಂಡಂಥ ಅದ್ಭುತವಾದ ಜಗತ್ತು, ದೇವನ ಜಗತ್ತು. ಹೀಗಾಗಿ ನಾವೆಲ್ಲರೂ ಆ ಮಹಾಶಕ್ತಿಯನ್ನ ನಂಬಬೇಕು, ಅದರ ಮೇಲೆ ಶ್ರದ್ಧೆಯನ್ನು ಇಡಬೇಕು. ಅದಕ್ಕೇನಂತಾರ ಭಕ್ತಿ ಅಂತ ಕರೀತಾರೆ. ನಾವೆಲ್ಲರೂ ಭಕ್ತಿವಂತರಾಗೋದು ಅಂದ್ರೆ ಏನು? ಬರೀ ವಿಭೂತಿ, ಲಿಂಗ, ರುದ್ರಾಕ್ಷ ಹಾಕೊಂಡು ಮಾತ್ರಕ್ಕಾಗಲಿಲ್ಲ. ತಿಳ್ಕೋಬೇಕು, ಅವಾಗ ನಿಜವಾದ ಭಕ್ತಿ ಬರ್ತದೆ. ಹಾಗೆ ಅಕ್ಕ ಮಹಾದೇವಿಯವರು ಮನೆಯನ್ನ ಬಿಟ್ಟರು, ರಾಜ್ಯವನ್ನ ತೊರೆದರು. ಕಾಡಿನಲ್ಲಿ ಒಬ್ಬ 18-20 ವರ್ಷದ ಯುವತಿ, ಹೆಣ್ಣು ಮಗಳು ಎಲ್ಲವನ್ನ ಬಿಟ್ಟು ದೇವರನ್ನೇ ನಂಬಿ ಮನೆ ಬಿಟ್ಟು ಹೋಗ್ತಾಳಂದ ಬಳಕ ಎಷ್ಟು ಧೈರ್ಯ ಇರಬಾರದು ಅಕ್ಕ ಮಹಾದೇವಿಯಲ್ಲಿ? ವಿಚಾರ ಮಾಡ್ರಿ, ಆಗಿನ ಕಾಲ ಬಹಳ ಕಾಡಿತ್ತು, ಜನಸಂಖ್ಯೆ ಇರಲಿಲ್ಲ. ಈಗಿನ ಗತ್ಲೆ ದೊಡ್ಡ ದೊಡ್ಡ ನ್ಯಾಷನಲ್ ಹೈವೇಗಳಿರಲಿಲ್ಲ, ಯಾವ ಗಾಡಿಗಳಿರಲಿಲ್ಲ, ಏನೇನು ಇರಲಾರದಂಥ ಕಾಲದಲ್ಲಿ ಒಬ್ಬ ಹೆಣ್ಣು ಮಗಳು ಮನೆಯನ್ನ ಬಿಟ್ಟು ಯಾವುದೇ ಆಸರಿರ್ಲಾರ್ದನ ಹಿಂಗೆ ಹೋಗ್ತಾಳಂದ ಬಳಕ ಎಷ್ಟು ಧೈರ್ಯ ಇರಬಾರದು, ಯಾವ ಶಕ್ತಿ ಇರಬಾರದು ಆಕೆಯ ಮನಸ್ಸಿನಲ್ಲಿ. ಆ ಬಳಿಕ ಅಕ್ಕ ಮಹಾದೇವಿ ನಡಿತಾ ನಡಿತಾ ಬರ್ತಾ ಇದ್ಲು. ಆಕೆಯದು ಒಂದೇ ಒಂದು ಪ್ರಶ್ನೆ, ಏನು ಊಟದ ಪ್ರಶ್ನೆ ಅಲ್ಲ, ನಿದ್ರೆಯ ಪ್ರಶ್ನೆ ಅಲ್ಲ, ಇರೋ ಪ್ರಶ್ನೆ ಅಲ್ಲ, ಯಾವ ಪ್ರಶ್ನೆಗಳು ಅಲ್ಲ. ಇಡೀ ಅಕ್ಕ ಮಹಾದೇವಿಯ ಜೀವನದುದ್ದಕ್ಕೂ ನೋಡಿದರೂ ಕೂಡ ಆಕೆ ಕೇಳಿದಂಥದ್ದು ಒಂದೇ ಪ್ರಶ್ನೆ, ಹುಡುಕಿದಂಥದ್ದು ಒಂದೇ ರೀತಿಯ ಹುಡುಕಾಟ, ಒಂದೇ ವಸ್ತುವಿನ ಕುರಿತಾದಂಥ ನಿರಂತರವಾದಂತಹ ಅನ್ವೇಷಣೆ. ಏನದು? ಆಕೆ ಹೇಳ್ತಾಳ, ಅಳಿಸಂಕುಲವೇ, ಮಾಮರವೇ, ಬೆಳದಿಂಗಳೇ, ಕೋಗಿಲೆಯೇ, ನಿಮ್ಮೆಲ್ಲರನ್ನು ಒಂದ ಬೇಡುವೆನು. ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ಕಂಡರೆ ಕರೆದು ತೋರಿರೆ ಅಂತ ಹೇಳಿದ್ಲು. ಯಾರಿಗೆ? ಮನುಷ್ಯರಿಗಲ್ಲ, ಈ ಕಾಡಿನಲ್ಲಿರುವಂಥ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಗಿಡ ಮರಗಳಿಗೆ, ಕೋಗಿಲೆ ಕಾಗೆಗಳಿಗೆ ಆಕೆ ಕೇಳ್ತಾಳ, ದೇವರೇನಾದರೂ ಚನ್ನಮಲ್ಲಿಕಾರ್ಜುನ ಏನಾದರೂ ನಿಮಗೆ ಕಂಡ್ರ ಇಲ್ಲೇ ದೇವರದಾನಂತ ನನಗೆ ಕರೆದು ತೋರಿಸ್ರಿ ಅಂತ ಗಿಡ ಮರಗಳಿಗೆ ಬೇಡಿದಳು ಅಕ್ಕ ಮಹಾದೇವಿ. ಎಂಥ ದೃಷ್ಟಿಕೋನದ! ನಾವು ಗುಡಿಗೆ ಹೊಕ್ಕಿವಿ, ಆದ್ರೆ ಬರೇ ಪ್ರಪಂಚದ ಸುದ್ದಿ ಮಾತಾಡ್ಕೋತ ಗುಡಿಗೆ ಹೊಕ್ಕಿವಿ. ಒಬ್ಬರೇ ಏಕಾಂತ ಮನಸ್ಸಿನಿಂದ ಯಾರ ಜೊತೆಗೂ ಮಾತಾಡಲಾರದನ ಮನಸ್ಸಿನಲ್ಲಿ ದೇವರ ಸ್ಮರಣ ಮಾಡ್ತಾ, ಬುದ್ಧಿಯಲ್ಲಿ ದೇವರ ಕುರಿತು ವಿಚಾರ ಮಾಡ್ತಾ, ಅಷ್ಟೇ ಅಲ್ಲದೆ ಶರೀರದ ಲಕ್ಷ್ಯ ಆ ಕಡೆ ಈ ಕಡೆ ಹೋಗಲಾರದಂಗ ಬರೀ ದೇವರನ್ನೇ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲಿ ಹೋಗ್ತೀವಿ? ನಾವು ಇರ್ಲಾರದ ಸುದ್ದಿ ಎಲ್ಲ ಮಾತಾಡ್ಕೋತ ಇವ್ರ ಗುಡಿಗೆ ಹೋಗ್ತಾರ. ನಾವು ದೇವರ ತನಿ ಈ ಕಡೆ ಯಾಕೆ ಬಂದೆವು ಮರೆಯ ನಮ್ಮ ಕಡೆ ಅಂತ ನಾವು ಸಂತೆಗೆ ಹೊಂಟದಿವತ್ತು ತಿಳ್ಕೊಂಡಿರ್ತಾರೆ ಅವರು. ಒಟ್ಟು ಗುಡಿಗೆ ಹೊಂಟದಿವಂದು ಎಲ್ಲಿ ಹೋದ್ರೂ ಒಟ್ಟು ಪ್ರಪಂಚದ ಸುದ್ದಿನ ಮಾತಾಡೋದು. ಎದ್ದಾಗೂ ಅದ ಮಾತಾಡೋದು, ಹುಟ್ಟಿದಾಗೂ ಅದ ಮಾತಾಡೋದು, ಮದುವೆಯಾಗೂ ಅದ ಮಾತಾಡೋದು. ಯಾರೇ ಸತ್ರು ಕೂಡ ಇವ್ರದ್ದು ಪ್ರಪಂಚದ ಸುದ್ದಿನೇ. ಅವ್ನು ಹೋಗಿರ್ತಾನ, ಅಲ್ಲಿ ಇವರು ಪ್ರಪಂಚ ಸುದ್ದಿ ಮಾತಾಡ್ತಿರ್ತಾರೆ.
ದೇವರ ಗುಡಿಗೆ ಹೋಗುವಾಗ, ಮಠಕ್ಕೆ ಬರುವಾಗಲಾದರೂ ಮನುಷ್ಯ ಸ್ವಲ್ಪ ತಲೆಯಿಂದ ಏನು ತಲೆಯಲ್ಲಿ ತುಂಬಿಕೊಂಡಿರ್ತಾನಲ್ಲ ಪ್ರಾಪಂಚಿಕ ವಿಚಾರ ತುಸು ಇಳಿಸಿ ಕಡೆ ಬರಬೇಕು. ಎಷ್ಟು ವರ್ಷಗಟ್ಟಲೆ ತಲೆಯಾಗ ಹೊತ್ತುಕೊಳ್ಳೋದು ಅದನ್ನು ಪ್ರಪಂಚದ ವಿಚಾರಗಳನ್ನು. ಒಂದೆರಡು ಎತ್ತುಗಳಿರ್ತಾವಂದ್ರ 4 ತಾಸು ಹೂಡಿದ್ರು ಅಂದ್ರ 1-2 ತಾಸರೆ ನೊಗ ಕೆಳಗಿಳಿಸಿಡ್ತಾರ, ಅವು ತುಸು ತಯಾರಾಗಲಿ ಅಂತ ತಿಳ್ಕೊಂಡು. ಇದು ಒಮ್ಮೇನು ಹುಟ್ಟಿದಾಗ ಒಮ್ಮೇನು ಪ್ರಾಪಂಚಿಕ ನೊಗ ಹೊತ್ತಾನ ಮನುಷ್ಯ, ಸಂಸಾರದ ನಗ ಹೊತ್ತಾನ, ಇಳಿಸವಲ್ಲ. ಗುಡಿಗೂ ಆದರೆ ಇಳಿಸುವಲ್ಲ, ಮಠಕ್ಕೂ ಆದರೆ ಇಳಿಸುವಲ್ಲ, ಗುರುಗಳ ಹತ್ತಿರ ಹೋದರೆ ಇಳಿಸುವಲ್ಲ, ಎಲ್ಲಿ ಹೋದರೂ ಇಳಿಸವಲ್ಲ. ಹಿಂಗಾಗಿ ಜಗ್ಗಿ 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 ಹೆಗಲ ಸೌದು ಹೋತು ಹೊರತಾಗಿ ಈ ಮನುಷ್ಯ ಏನು ಉದ್ಧಾರ ಆಗಲಿಲ್ಲ. ಬೇಕಾದಷ್ಟು ಮಾಡ್ರಿ ನೀವು, ಇದೇನು ಮುಗಿಯೋ ಪ್ರಪಂಚದ ಏನದು? ತಿಳ್ಕೊಂಡವಾಗ ಅಷ್ಟೇ ಈ ಪ್ರಪಂಚ ಮುಗಿತೈತಿ ಹೊರತು ತಿಳಿಲಾರ್ದ ಮನುಷ್ಯಾಗ ಮುಗಿಯಂಗನ ಎಲ್ಲಿದು. ನೀವು ಮಕ್ಕಳದ ಮಾಡಿ ಮುಗಿಸೋದ್ರೊಳಗೆ ಮುಂದೆ ಮೊಮ್ಮಕ್ಕಳು ದೊಡ್ಡವಾಗಿರ್ತಾವ. ಅವ್ರದ್ದು ಮಾಡಿ ಮುಗಿಸೋದ್ರೊಳಗಾಗಿ ಮತ್ತೆ ಬೀಗರ ಕಡೆದು ನಿಮ್ಮ ಕಡೆನ ಬರ್ತೈತಿ. ಮುಗಿಯೂ ಪ್ರಪಂಚ ಅಲ್ಲದು. ಯಾವ ಧೀರನಿಗೂ, ಯಾವ ಶಕ್ತಿವಂತನಿಗೂ, ಬುದ್ಧಿವಂತನಿಗೂ ಮಾಡಿ ಮುಗಿಸೇನಿ ಅಷ್ಟು ಹೇಳುವಷ್ಟು ಧೈರ್ಯ ಈ ಜಗತ್ತಿನಲ್ಲಿ ಇಲ್ಲ. ನಾವೇ ಇದನ್ನು ಬಿಡಬೇಕು ಹೊರತು ಇದೇನು ನಮ್ಮನ್ನು ಬಿಡೋದು ಅಲ್ಲದು. ಏಡಿ ಹಿಡತಂತ ಕರೀತಾರ ಪ್ರಪಂಚಕ್ಕೆ. ಒಮ್ಮೆ ಹಿಡಿತಂದ್ರೆ ಬಿಡುವುದೇ ಇಲ್ಲ ಅದು ಏಡಿ. ಹಂಗಿದು ಪ್ರಪಂಚದ, ನಾವ ಬಿಡಬೇಕಿದನ್ನು, ಇದೇನು ನಮ್ಮನ್ನು ಬಿಡುವುದಿಲ್ಲ. ಆ ರೀತಿಯಾಗಿ ಅಕ್ಕ ಮಹಾದೇವಿಯವರು ಎಲ್ಲವನ್ನು ಬಿಟ್ಟು ಪರಿತ್ಯಕ್ತಳಾಗಿ ಚನ್ನಮಲ್ಲಿಕಾರ್ಜುನನೇ ಏಕೈಕ ದೈವ, ಆತನೇ ಏಕೈಕ ಶರಣ್ಯ ಅಂತ ತಿಳಿದುಕೊಂಡು ಹೊಂಟ್ಲು. ಆಕೆಯ ಮನಸ್ಸಿನಲ್ಲಿ ಎಂತಹ ವೈರಾಗ್ಯ! ವೈರಾಗ್ಯ ಬಹಳ ದೊಡ್ಡದು ಜಗತ್ತಿನಲ್ಲಿ. ವೈರಾಗ್ಯ ಇಲ್ಲ ಅಂದ್ರೆ ದೇವರ ಭೇಟೇನಾಗುವುದಿಲ್ಲ. ಇಬ್ರು, ಒಬ್ಬ ಅಳಿಯ ಒಬ್ಬ ಮಾವ ಇಬ್ಬರಿದ್ರು. ಅವ ಅಳಿಯ ದಿನ ಅವ ಮನ್ಯಾಗ ಕೆಲಸ ಹೆಚ್ಚಾದ ಕೂಡಲೇ ಅವ ಅವ ಮಾವಗ, ಮಾಮ ಕೆಲಸ ಹೆಚ್ಚಾಗಲ್ಲ ಹತ್ತದ, ಹಿಂಗ ಒಂದು ವೇಳೆ ಕೆಲಸ ಹಚ್ಚಿರಂದ್ರ ನಾ ಮಠಕ್ಕೆ ಹೊಕ್ಕ ನೋಡು ತತ್ತಿದ್ದ ಹುಡುಗ. ಇದು ಹಿಂಗ ವರ್ಷಗಟ್ಲೆ ನಡೀತದು. ಅವಾಗ ಹೋಗಿಗೇನು ಬಿಡಪ್ಪ ಅಂತ ಹೇಳಿ ಅವರು ಭಾಳ ಕೆಲಸ ಹಚ್ತಿರ್ಲಿಲ್ಲ. ಒಂದು ದಿನ ಇವು ಹೊಕ್ಕನಂದವೆಂದರೆ ಹೊಕ್ಕ ನನ್ನ ತಮ್ಮ ಮಾವಗ. ಅವ ಮಾವ ಏನು ಮಾಡಿದ, ಬಹಳ ಬಲ್ಲವಿದ್ದ, ತಿಳಿದವಿದ್ದ. ಒಂದು ದಿನ ಹೆಗಲ ಮೇಲಿನ ಬಾರಕೋಲ್ ತೆಗೆದು ಮನ್ಯಾಗಿಟ್ಟ. ದನಗಳಿಗೆಲ್ಲ ಮೇವ ನೀರ ಮಾಡಿದ. ಮಾಡಿ ಮನೆ ಕಡೆ ಹೊಳ್ಳಿ ತಿರುಗಿ ಸೈತ್ ನೋಡ್ಲಾರ್ದಂಗೆ ಹೊರಟು ಹೋಗೇ ಬಿಟ್ಟ. ಹಾದವ ಹೊಳ್ಳಿ ಮನೆ ಕಡೆ ನೋಡ್ಲೂ ಇಲ್ಲ, ಮನೆಗೆ ಬರಲೂ ಇಲ್ಲ. ನಿಜವಾದ ಸನ್ಯಾಸಿಯಾಗಿ ಬಿಟ್ಟ ಅವ. ಇವ ಹೊಕ್ಕನಂದವಿನ ಮನ್ಯಾಗ ಅದ. ನೀವು ಯಾರು ಹೇಳ್ತಾರಲ್ಲ ಅವರು ಹೋಗಂಗಿಲ್ಲ, ಯಾರು ಹೊಕ್ಕಾರಲ್ಲ ಅವ್ರು ಹೇಳಂಗಿಲ್ಲ ಮನ್ಯಾಗ. ಇವ್ ಹೆಂಗಂದ್ರ ಒಬ್ಬ ಯಾವನೋ ಬಾವಿ ಬಿದ್ದು ಸಾಯ್ಲಕ್ಕೆ ಹೋಗಿದ್ದತ್. ಕಟ್ಟಿ ಇಳಿದು ನೀರು ತಣ್ಣಗದವ ಬೆಚ್ಚಗದವತ್ ನೋಡಿದತ್ತವ. ಹಂಗಿದು ಯಾರು ಹೊಕ್ಕನತ್ತಾರಲ್ಲ ಅವ್ರು ಎಂದೂ ಹೋಗಂಗಿಲ್ಲ. ನೀವು ಬೇಕಾದಟ್ಟು ಕೆಲಸ ಹಚ್ಚಿರಿ, ಧೈರ್ಯ ಇರ್ಲಾರ್ದ ಕೇಳ್ತಿರ್ತಾರ ಅವ್ರು ಹೊಕ್ಕನಂತ ಹೇಳಿ. ಹಂಗ ಅಕ್ಕ ಮಹಾದೇವಿ ಹೇಳಲೂ ಇಲ್ಲ, ಏನೂ ಇಲ್ಲ. ಒಮ್ಮೆ ಏನು ಮನೆಯನ್ನ ಬಿಟ್ಟು ಎದ್ಲಲ್ಲ, ಆದಿಶಕ್ತಿಯ ಪರಾಶಕ್ತಿಯ ಒಂದು ವಿಶ್ವ ವಿರಾಟ್ ರೂಪ ದರ್ಶನ ಆಯ್ತು. ವೈರಾಗ್ಯ ಅಂದ್ರೆ ಸಾಮಾನ್ಯ ಅಲ್ಲದು, ಮಹಾಶಕ್ತಿ ಅದು. ಅದು ಕರ್ಕೊಂಡು ಹೋಗೇ ಬಿಡ್ತದ. ಅದೊಂದು ಮಹಾಪ್ರವಾಹ ಇದ್ದಂಗ ಒಮ್ಮೆ ನಮ್ಮನ್ನು ಕರ್ಕೊಂಡು ಹೋಯ್ತು ಅಂದ್ರೆ ಹೊಳ್ಳೆ ಅದು ಈ ಪ್ರಪಂಚದ ಕಡೆ ಕರ್ಕೊಂಡು ಬರುವುದಿಲ್ಲ. ಅಂತಹ ಶಕ್ತಿ ಅಕ್ಕ ಮಹಾದೇವಿಯವರಲ್ಲಿತ್ತು.
ಅವರ ಅನುಭವದ ಹಲವಾರು ವಚನಗಳದಾವ. ಕಾಡಿನ ದಾರಿಯಲ್ಲಿ ಒಬ್ಬಂಟಿಗಳಾಗಿ ನಡಿತಾ ನಡಿತಾ ಹೋದಂತಹ ಅಕ್ಕ ಮಹಾದೇವಿ ಯಾವ ಕಡೆಗೆ ಹೋದ್ಲು ಅಂದ್ರ, ಉಡುತಡಿಯಿಂದ ಬಿಟ್ಟಂತಹ ಆಕೆ ಬಸವ ಕಲ್ಯಾಣದತ್ತ ಹೋದ್ಲು. ಆಗಿನ ಕಾಲದಲ್ಲಿ ಮರ್ತ್ಯಲೋಕವನ್ನು ಶಿವಲೋಕವನ್ನಾಗಿ ಮಾಡಿದಂತಹ ಮಹಾಪುರುಷ ಜಗಜ್ಯೋತಿ ಬಸವಣ್ಣನವರು. ಬರೇ ಸಾವಿನ ಲೋಕ ಅಂತ ಕರಿತಿದ್ರು ಇದಕ್ಕೆ. ಆದರೆ ಇಂತಹ ಈ ಲೋಕವನ್ನ ಸಾಕ್ಷಾತ್ ಶಿವನ ಕೈಲಾಸವಾಗಿ ಮಾರ್ಪಡಿಸಿದಂತಹ ಮಹಾಪುರುಷ. ಅಲ್ಲಿ ಎಂಥವರಿದ್ರು ಆ ಕಲ್ಯಾಣದಲ್ಲಿ ಅಂದ್ರ, ಕಲ್ಯಾಣದಲ್ಲಿ ನೀಡುವವರುಂಟು, ಬೇಡುವವರೇ ಇಲ್ಲ. ಅಂತಹ ಕಲ್ಯಾಣವನ್ನು ಬಸವಣ್ಣವರು ಕಟ್ಟಿದ್ರು. ಅತ್ಯದ್ಭುತವಾದಂತಹ ಕಲ್ಯಾಣ. ಎಲ್ಲರೂ ಶಿವಶರಣರು. ಬರೇ ಗಣಮಕ್ಕಳಂತಷ್ಟೇ ಅಲ್ಲ, ಎಲ್ಲ ಹೆಣ್ಮಕ್ಕಳು ಕೂಡ ಅಂತಹ ಶಿವಶರಣೆಯರಾಗಿದ್ದರು. ಅಕ್ಕ ಮಹಾದೇವಿ ಕಲ್ಯಾಣ ಪ್ರವೇಶ ಮಾಡೋಕ್ಕಿಂತ ಮೊದಲ ಕಲ್ಯಾಣ ಹೆಂಗಿತ್ತು ಅಂತ ಹೇಳ್ತಾರೆ. ಆಶೆ ಆಮಿಷ ಅಳಿದವಂಗಲ್ಲದೆ ಕಲ್ಯಾಣದತ್ತ ಅಡಿ ಇಡಲಾಗದು. ಕಾಮ ಕ್ರೋಧ ಅಳಿದವಂಗಲ್ಲದೆ ಕಲ್ಯಾಣದತ್ತ ಅಡಿ ಇಡಬಾರದು. ಒಳಗೆ ಹೊರಗೆ ಶುದ್ಧನಾದವಂಗಲ್ಲದೆ ಕಲ್ಯಾಣದತ್ತ ಅಡಿ ಇಡಲಾಗದು ಅಂತ ಹೇಳ್ತಾರೆ. ಎಂಥ ಕಲ್ಯಾಣ ಇತ್ತದು. ಸುಳ್ಳು ಹೇಳೋವರಿಗೆ ಅಲ್ಲಿ ಪ್ರವೇಶ ಇರಲಿಲ್ಲ. ಯಾವ ಮನುಷ್ಯ ಕಾಮ ಕ್ರೋಧಾದಿ ಬೇಗೆಯಲ್ಲಿ ಬೇಯ್ತಾ ಇರ್ತಾನಲ್ಲ ಅಂಥವನಿಗೆ ಪ್ರವೇಶ ಇರಲಿಲ್ಲ. ಸಚ್ಚಾರಿತ್ರ್ಯವಂತನಿಗೆ ಅಲ್ಲಿ ಪ್ರವೇಶ ಇತ್ತು. ನೀತಿಗೆಟ್ಟ ಮನುಷ್ಯನಿಗೆ ಅಲ್ಲಿ ಪ್ರವೇಶ ಇರಲಿಲ್ಲ. ಒಳಗ ಹೊರಗ ಶುದ್ಧ ಆದಂಥ ಮನುಷ್ಯಾಗ ಅಲ್ಲಿ ಪ್ರವೇಶ ಇತ್ತೇ ಹೊರತು ಒಳಗ ಒಂದಿಟ್ಟುಕೊಂಡು ಹೊರಗೊಂದು ಮಾತಾಡುವಂಥ ಮನುಷ್ಯಾಗ ಅಲ್ಲಿ ಪ್ರವೇಶ ಇರಲಿಲ್ಲ. ಅಂಥ ಕಲ್ಯಾಣವನ್ನು ಕಟ್ಟಿದ್ರವು. ನನ್ನಲ್ಲಿ ಒಳಗೂ ಕೂಡ ಏನೂ ಇಲ್ಲ, ಹೊರಗೂ ಕೂಡ ಯಾವ ಆಸೆಗಳಿಲ್ಲ. ಹೀಗಾಗಿ ನಾನು ಕಲ್ಯಾಣವನ್ನು ಪ್ರವೇಶ ಮಾಡಿದೆ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ಏನಿತ್ತವರಲ್ಲಿ? ಆ ಬಳಿಕ ಕಲ್ಯಾಣಕ್ಕೆ ಹೋದರು. ಹೋದ ನಂತರ ಅನುಭವ ಮಂಟಪ. ಎಂಥ ಅನುಭವ ಮಂಟಪದು! ಪ್ರಪಂಚದ ಸುದ್ದಿ ಮಾತಾಡೋ ಮಂಟಪ ಅಲ್ಲದು, ಅನುಭವ ಮಂಟಪ. ಪರಮಾರ್ಥದ ಕುರಿತಾಗಿ ಅತ್ಯಂತ ಗಂಭೀರವಾದ ಚಿಂತನೆಗಳು ನಡೆಯುವಂಥ ಒಂದು ಜಾಗ. ಅಲ್ಲಿ ತಿಳಿಲಾರ್ದವರು ಕುತ್ಕೋತಿರ್ಲಿಲ್ಲ. ತಿಳಿದಂತಹ ದಿಗ್ಗಜರು, ಶಿವಶರಣರು, ಮಹಾ ತಪಸ್ವಿಗಳು, ಶರಣರು, ಮಹಾತ್ಮರು ಕುಂತುಕೊಳ್ತಾ ಇದ್ರು. ಅಂತಹ ಅನುಭವ ಮಂಟಪ. ಆ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಮೇಲೆ ವಿರಾಜಮಾನರಾದಂಥವರು ಸಾಮಾನ್ಯರಲ್ಲ. ಇಡೀ ಮನುಕುಲದ ಮಹಾ ಹಿರಿಯರು, ಶ್ರೇಷ್ಠ ಯೋಗಿ ವರೇಣ್ಯರು, ಅಲ್ಲಮ ಪ್ರಭುದೇವರು. ಯಾರೇ ಬಂದರೂ ಕೂಡ ಅವರ ಪರೀಕ್ಷೆಯನ್ನು ಎದುರಿಸಬೇಕಾಗ್ತಿತ್ತು ಅಂಥವರು ಅಲ್ಲಮ ಪ್ರಭುದೇವರು. ವಯಸ್ಸಿನ ಒಬ್ಬ ಹೆಣ್ಮಗಳು ಅನುಭವ ಮಂಟಪ ಪ್ರವೇಶ ಮಾಡಿದ ತಕ್ಷಣ ಪ್ರಭುದೇವರು ಅಕ್ಕ ಮಹಾದೇವಿ ಹೆಂಗದಾಳ ಅಂತ ಪ್ರಭುದೇವರಿಗೆ ಗೊತ್ತಿತ್ತು. ಮಹಾಜ್ಞಾನಿಗಳವರು ಎಲ್ಲ ಗೊತ್ತಿತ್ತು. ಆದರೆ ಜಗತ್ತಿನ ಕಣ್ಣಿನಲ್ಲಿ ಆಕೆ ಒಬ್ಬ ಹೆಣ್ಮಗಳಷ್ಟೇ ಇದ್ಲು. ಆದ್ದರಿಂದ ಆಕೆಯ ಮನೋಗತ ಏನದ, ಆ ಅಕ್ಕ ಮಹಾದೇವಿಯ ಮನಸ್ಸಿನಲ್ಲಿ ಏನದ ಅದು ಗೊತ್ತಾಗಬೇಕು ಜಗತ್ತಿಗೆ. ಬಂಗಾರ ಅದನ್ನು ಇನ್ನಷ್ಟು ಕಾಯಿಸಿ ತಿಕ್ಕಿ ಸೋಸಿ ಎಲ್ಲ ಮಾಡಿದಷ್ಟು ಇನ್ನಷ್ಟು ಅದರ ಪ್ರಕಾಶ ಬೆಳಕು ಹೆಚ್ಚಾಗ್ತದೆ, ಇನ್ನಷ್ಟದ ಬಂಗಾರದ ವರ್ಣ ಹೆಚ್ಚಾಗಿ ಹೊಳಿತದ. ಹಂಗ ಈ ಅಕ್ಕ ಮಹಾದೇವಿಯನ್ನ ಪರೀಕ್ಷೆ ಮಾಡಿದ್ನಿ ಅಂದ್ರೆ ಅವಾಗ ಈಕೆಯ ಕೀರ್ತಿ ಜಗದಗಲ ಬೆಳೀತದ ಅಂತ ಅಲ್ಲಮ ಪ್ರಭುದೇವರು ಪರೀಕ್ಷೆ ಮಾಡಿದರು. ಕೇಳಿದ್ರೆ ಅವರು ಒಂದು ಪ್ರಶ್ನೆಯನ್ನ,
ಏನವ್ವ, ಈ ಒಂದು ಯೋಗ್ಯ ಮದುವೆಯ ವಯಸ್ಸು ನಿನಗದ, ಇಂಥ ವಯಸ್ಸಿನೊಳಗ ಯಾರೂ ಇರ್ಲಾರ್ದನ, ನಿನ್ನ ಕೊರಳಲ್ಲಿ ಮಂಗಲ ಸೂತ್ರ ಇರ್ಲಾರ್ದನ ಈ ಸಭೆಯಲ್ಲಿ ಹಂಗ ಪ್ರವೇಶ ಮಾಡಿದೆ ನೀನು? ನಿನ್ನ ಗಂಡನ ಹೆಸರನ್ನ ಹೇಳು, ಅವಾಗಿಲ್ಲಿ ನಿನಗೆ ಕುತ್ಕೊಳ್ಳಕ್ ಜಾಗದ. ನಿನ್ನ ಗಂಡನ ಹೆಸರು ಹೇಳಲಿಲ್ಲ ಅಂದ್ರೆ ನಡೆದು ಹೋಗಿಬಿಡು, ತೊಲಗೆ ತಾಯಿ ಅಂತ ಹೇಳಿದ್ರು ಅವರು. ಎಂಥ ಪ್ರಶ್ನೆ ಅದು. ಆಗ ಅಕ್ಕ ಮಹಾದೇವಿ ಅಂದ್ರು, ನನ್ನ ಗಂಡ ನನ್ನ ಪತಿ ಯಾರು ಅಂದ್ರ ಈ ಲೋಕದವ್ರು ಯಾರೂ ಇಲ್ಲ ಅಂತ ಹೇಳಿದ್ಲಾಕಿ. ಅವ ಹುಟ್ಟಂಗಿಲ್ಲ, ಸಾಯಂಗಿಲ್ಲ, ಅವ ರೂಪುಗೆಡುವಂಥವನಲ್ಲ, ಅವನಲ್ಲಿ ಎಂದಿಗೂ ಅಜ್ಞಾನವೇ ಪ್ರವೇಶವಾಗುವುದಿಲ್ಲ, ಅಂತಹ ಮಹಾದೇವನೇ ನನ್ನ ಪತಿ ಅಂತ ಹೇಳಿದ್ಲು. ಆಗ ಪ್ರಭುದೇವರಂದ್ರು, ಹಿಂಗ ಬಾಯಿ ಮಾತಿನಲ್ಲಿ ಹೇಳಿದ್ರೆ ನಡೆಯುವುದಿಲ್ಲ, ನಿಜವಾಗಿ ನಿನ್ನ ಪತಿಯ ಕುರುಹನ್ನ ಹೇಳು, ಅವ ಹೆಂಗಿರ್ತಾನೆ ಹೇಳು ಅಂತ ಕೇಳಿದರು. ಆಗ ಅಕ್ಕ ಮಹಾದೇವಿ ಹಲವಾರು ರೀತಿಯಾಗಿ ಪರಮಾತ್ಮನ ಕುರಿತಾಗಿ, ದೇವರ ಕುರಿತಾಗಿ ಚನ್ನ ಮಲ್ಲಿಕಾರ್ಜುನನನ್ನ ವರ್ಣನ ಮಾಡಿದ್ಲು. ಆಗ ಪ್ರಭುದೇವರು ಆಕೆಯ ಉತ್ತರಕ್ಕ ಮನಸೋತು ಅಂದ್ರು. ಅಲ್ಲಮ ಪ್ರಭುದೇವರಂತ ಹಿರಿಯರಂದ್ರು, ಅಕ್ಕ ಮಹಾದೇವಿಯ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನಯ್ಯ ಗುಹೇಶ್ವರ ಅಂತಂದ್ರು. ಸಣ್ಣವಳು, ವಯಸ್ಸಿನಲ್ಲಿ ಸಣ್ಣವಳು, ತಿಳುವಳಿಕೆಯಲ್ಲಿ ಬಹಳ ದೊಡ್ಡವಳು. ಎಷ್ಟು ದೊಡ್ಡವಳು ಅಂದ್ರ ಅಕ್ಕ ಮಹಾದೇವಿಯಷ್ಟು ಹಿರಿಯರೇ ಯಾರೂ ಇಲ್ಲ ಅಂತಂದ್ರು ಪ್ರಭುದೇವ್. ಎಷ್ಟು ತಿಳುವಳಿಕೆಯಾದ ಅಕ್ಕ ಮಹಾದೇವಿಯಲ್ಲಿ. ಆ ಬಳಿಕ ಎಲ್ಲ ಶರಣರು ಮುಕ್ತ ಕಂಠದಿಂದ ಅಕ್ಕ ಮಹಾದೇವಿಯನ್ನ ಸ್ತೋತ್ರ ಮಾಡಿದರು, ಕೊಂಡಾಡಿದರು. ಅಕ್ಕ ಮಹಾದೇವಿಯ ವೈರಾಗ್ಯ ಅಸಾಮಾನ್ಯ. ಆ ಬಳಿಕ ಅಕ್ಕ ಮಹಾದೇವಿ ಹಲವಾರು ತಿಂಗಳುಗಳ ಕಾಲ ಕಲ್ಯಾಣದಲ್ಲಿದ್ದು ಬಸವಣ್ಣನವರ ಸಾನ್ನಿಧ್ಯ, ಎಲ್ಲ ಶರಣರ ಸಾನ್ನಿಧ್ಯದಲ್ಲಿ ಆಕೆ ಪಕ್ವಾಗ್ತಾ ಹೋದ್ಲು. ಒಂದು ಹಣ್ಣು ಹೆಂಗ ಪಕ್ವಾಗ್ತದ ಹಂಗ ಮನಸ್ಸ ಪಕ್ವಾಗ್ತಾ ಹೋಯಿತು. ಆಗ ಅಕ್ಕ ಮಹಾದೇವಿ ಒಂದು ದಿನ ಪ್ರಭುದೇವರಿಗೆ ಪ್ರಶ್ನೆಯನ್ನ ಕೇಳಿದ್ಲು. ಪ್ರಭುದೇವರೇ, ಮಹಾತ್ಮರೇ, ನಂದು ಒಂದು ಪ್ರಶ್ನೆ ಅದ, ಏನವ್ವ ಕೇಳು ಅಂತಂದ್ರು. ಈ ಲಿಂಗವನ್ನು ನಾ ಪೂಜಾ ಮಾಡ್ತೀನಿ, ಲಿಂಗ ಒಂದು ಬ್ಯಾರೇನೆ ಆತು, ನಾ ಪೂಜಾ ಮಾಡುವಂಥಾಕಿ ಒಬ್ಬಕ್ಕೆ ಬ್ಯಾರೇನೆ ಉಳಿದ್ನಿ. ಇದು ಇನ್ನ ಎಷ್ಟು ದಿವಸದವರೆಗೆ ನಾನು ಮತ್ತು ದೇವರ ಬ್ಯಾರೆ ಬ್ಯಾರೆ ಅಂತಿರೋದು? ಇದನ್ನ ಮೀರಿ ಹೋಗ್ಲಾಕ್ ಬರುವುದಿಲ್ಲೇನು? ನಾನು ನೀನು ಅನ್ನುವಂಥ ಈ ಉಭಯ ಭಾವವನ್ನು ಅತಿಗಳೆದು ಇದನ್ನ ಮೀರಿ ಹೋಗ್ಲಾಕ ಬರ್ತದನೋ ಏನು ಇಲ್ಲೋ ಅಂತ ಕೇಳಿದ್ಲು. ಕೇಳಿದಾಗ ಪ್ರಭುದೇವರು ಹೇಳಿದರು, ಬರ್ತದ, ಆದರೆ ಇಲ್ಲಿದ್ದದು ಸಾಧ್ಯ ಇಲ್ಲ. ನೀನು ಶ್ರೀಶೈಲದಲ್ಲಿರುವಂಥ ಕದಳಿಯ ವನಕ್ಕೆ ಹೋಗು, ಅಲ್ಲಿ ಹೋದ ಬಳಿಕ ನೀನು ಏಕಾಂತದ ಸಾಧನೆಯನ್ನು ಮಾಡು. ಅವಾಗ ನಿನ್ನ ಮನಸ್ಸಿನಲ್ಲಿರುವಂಥ ನಾನು ನೀನು ಅನ್ನುವ ಭೇದ ಭಾವನ ಎಲ್ಲ ಅಳೆದು ಹೋಗುತ್ತದ. ಈ ಜಗತ್ತಿನ ಕಲ್ಪನೆ ಮರೆಯಾಗಿ ಹೋಗ್ತದ. ಕೊನೆಗೆ ಉಳಿಯುವಂಥವನೇ ಚನ್ನ ಮಲ್ಲಿಕಾರ್ಜುನ ಒಬ್ಬನೇ ಉಳಿತಾನ, ಉಳಿದದ್ದೆಲ್ಲ ಬಯಲಾಗಿ ಹೋಗ್ತದ. ಅವಾಗ ಅಕ್ಕ ಮಹಾದೇವಿ ಗೊತ್ತಾಯ್ತು, ಇನ್ನು ನಾನು ಕಲ್ಯಾಣದಲ್ಲಿರೋದು ಸೂಕ್ತ ಅಲ್ಲ, ಶ್ರೀಶೈಲಕ್ಕೆ ಹೋಗಬೇಕು. ಅವಾಗ ಎಲ್ಲ ಶಿವಶರಣರು ಬಹಳ ಹಚ್ಕೊಂಡಿದ್ರು ಅಕ್ಕ ಮಹಾದೇವಿಯನ್ನು. ಸಣ್ಣಾಕಿ ಆದ್ರೆ ಬಹಳ ತಿಳುವಳಿಕೆ, ಸಂಸ್ಕಾರ. ಅಲ್ಲಿಂದ ಹೊಂಟು ನಿಂತಲು ಕಲ್ಯಾಣದತ್ತ ಅಕ್ಕ ಮಹಾದೇವಿ. ನಿಮ್ಮೆಲ್ಲರಿಗೂ ಅನುಭವದಲ್ಲಿರುವಂಥ ವಿಚಾರನೇ ಇದು. ನೀವು ನಿಮ್ಮ ಮನೆಯಲ್ಲಿ ಬೆಳೆದಂಥ ಒಬ್ಬ ಮಗಳನ್ನು
ಆಕೆಯ ಗಂಡನ ಮನೆಗೆ, ಪತಿದೇವರ ಮನೆಗೆ ಕಳಿಸ್ಕೊಡ್ತಾ ಇರ್ತೀರಿ. ಮೊದಲನೇ ಸಲ ನಿಮ್ಮ ಮಗಳು 20-25 ವರ್ಷಗಳ ಕಾಲ ನಿಮ್ಮ ಕೈತುತ್ತನ್ನು ಉಂಡು ಬೆಳೆದಂತಹ ಮಗಳು, ನಿಮ್ಮ ಪ್ರೀತಿಯ ಮಗಳು, ನಿಮ್ಮ ವಿಶ್ವಾಸದ ಮಗಳು, ನಿಮ್ಮ ಸಂಸ್ಕಾರದ ಮಗಳು, ನಿಮ್ಮ ಮನೆಗೆ ಒಂದು ದೊಡ್ಡ ಕೀರ್ತಿಯನ್ನು ತರುವಂತಹ ಮಗಳು. ಅಂಥ ಮಗಳು ಆಕೆಯನ್ನು ಕಳಿಸಿಕೊಡುವಂತಹ ಸಂದರ್ಭದಲ್ಲಿ ಈ ಜಗತ್ತಿನಲ್ಲಿ ಯಾವ ತಂದೆ ತಾಯಿಗಳು ಇಲ್ಲ, ಯಾವ ಅಣ್ಣ ತಮ್ಮಂದಿರು ಇಲ್ಲ. 2 ಹನಿ ಕಣ್ಣಾಗ ನೀರು ಬಂದಾವ ಅಂತಿಲ್ಲ. ಇಲ್ಲಿ ಎಲ್ಲರ ಕಣ್ಣಲ್ಲಿ ನೀರು ಬಂದೇ ಬರ್ತದೆ. ಯಾರು ನಕ್ಕೋತ ಯಾರು ಕಳಿಸ್ಕೊಡ್ತಾರ? ಮನಸ್ಸಿನಲ್ಲಿರ್ತದೆ ಚಲೋ ಆಗಲಿ ಮಗಳಿಗೆ ಅಂಥೇಳಿ, ಆದ್ರೆ ಅದೊಂದು ಭಾವಾವೇಶಕ್ಕೆ ಒಳಗಾಗುವಂತಹ ಸನ್ನಿವೇಶ. ಅಷ್ಟೇ ಅಲ್ಲದೆ ಜಗತ್ತಿನಲ್ಲಿ ಸಾಂಸಾರಿಕ ಮನೆಗಳಿಗೆ ಕಳಿಸಿಕೊಟ್ಟಂಥವ್ರು ಅದಾರ. ಪ್ರಾಪಂಚಿಕ ಗಂಡನ ಮನೆಗೆ ಪ್ರಾಪಂಚಿಕ ಮಗಳನ್ನ ಕಳಿಸಿಕೊಟ್ಟಂಥವ್ರು ಅದಾರ. ಸಾಕ್ಷಾತ್ ಪರಮಾತ್ಮನ ಸನ್ನಿಧಿಗೆ ಆಧ್ಯಾತ್ಮಿಕ ಮಗಳನ್ನ ಕಳಿಸಿಕೊಡ್ಲಾಕ ಎಲ್ಲ ಶಿವಶರಣರು. ಎಂಥ ಸನ್ನಿವೇಶ ಇದು! ಬಹಳ ಅಪರೂಪ. ಕ್ವಚಿತ್ ಅವಾಗ ಎಲ್ಲ ಶಿವಶರಣರಿಗೂ ಒಂದು ಕ್ಷಣ ದುಃಖ ಬಂತು. ಆದರೂ ಕೂಡ ಯಾರೂ ಬಹಳ ಮನಸ್ಸು ನೊಂದುಕೊಳ್ಳಿಲ್ಲ. ಅವರ ಮನಸ್ಸಿನಲ್ಲಿ ಸಂತೋಷ ಇತ್ತು. ಯಾಕೆ ಅಂದ್ರೆ ಅಕ್ಕ ಮಹಾದೇವಿ ಇಂದ ಬರೀ ಸಣ್ಣ ದೀಪ ಇರಬಹುದು, ನಾಳೆ ಆಕೆ ಶ್ರೀಶೈಲದ ಮಲ್ಲಿಕಾರ್ಜುನಲ್ಲಿ ಬೆರೆತು ಹೋದ್ಲು ಅಂದ್ರೆ ಇಡೀ ಜಗತ್ತಿಗೆ ಬೆಳಕಾಗ್ತಾಳ ಅಂತ ಕಳಿಸ್ಕೊಡ್ಲಾಕ್ ತಯಾರಾದರು. ಅಕ್ಕ ನಾಗಮ್ಮ, ಗಂಗಾಂಬಿಕೆ, ನೀಲಾಂಬಿಕೆ, ಸತ್ಯಕ್ಕ ಎಲ್ಲ ಶಿವಶರಣೆಯರು. ಮಾಚಿದೇವರು, ಅಪ್ಪಣ್ಣನವರು, ಬಸವಣ್ಣ, ಚನ್ನಬಸವಣ್ಣವರು, ಪ್ರಭುದೇವರು, ಎಲ್ಲ ಶಿವಶರಣರು ಎಲ್ಲರೂ ಕೂಡಿಕೊಂಡು ನದಿಯನ್ನು ಯಾರು ಹಿಡಿದು ನಿಲ್ಲಿಸಿದ್ರೆ ಅದನ್ನು ಸಮುದ್ರಕ್ಕೋದು ಮುಟ್ಟಿಸೋದಾಗುವುದಿಲ್ಲ. ನದಿಯನ್ನು ತಡಿಬಾರದು. ಅದು ಎಲ್ಲಿಗೆ ಹೋಗಿ ಮುಟ್ಟಬೇಕು ಅಲ್ಲಿಗೆ ಹೋಗಿ ಮುಟ್ಟಲೇಬೇಕು. ಅದು ನದಿ ಹೋಗಿ ಸಮುದ್ರವನ್ನು ಕೂಡಿದಾಗಲೇ ಅದರ ಪಯಣ ಪೂರ್ಣವಾಗುತ್ತದೆ. ಹಂಗ ಈ ಜೀವ ನದಿ ಅನ್ನುವಂಥದ್ದು ದೇವಸಾಗರದಲ್ಲಿ ಹೋಗಿ ವಿಲೀನವಾಗಬೇಕೇ ಹೊರತು ಅಲ್ಲೆಲ್ಲೇ ನಿಲ್ಕೋತ ಹೋಗಬಾರದು. ನಾವು ಎಲ್ಲ ಜೀವ ನದಿಗಳೇ. ದೇವರು ನಮ್ಮನ್ನ ಪರಮಾತ್ಮನ ಸಾನ್ನಿಧ್ಯ ಸೇರ್ರಪ್ಪ ಅಂತ ಈ ಭೂಮಿಗೆ ಕಳಿಸ್ಕೊಟ್ಟಾನ. ಅವು ಹರ್ಕೋತ ಬಂದು ಬೀಳೂರಾಗ ನಿತ್ತಾವು. ಅಲ್ಲೆಲ್ಲೇ ಮನ್ಯಾಗ ಹಿಂಕೋತ ಒಂದೊಂದು ಒಟ್ಟ ಬಾವ್ಯಾಗ ನಿತ್ತಾವು, ಬೋರ್ನ್ಯಾಗ ನಿತ್ತಾವು, ಕೆರೆಯಾಗ ನಿತ್ತಾವು, ಹಳ್ಳದಾಗ ನಿತ್ತಾವು, ಮುಂದೆ ಹರಿಯವಲ್ಲು. ಎಷ್ಟು ಬೇಕಾದಷ್ಟು ಪ್ರಯತ್ನ ಮಾಡ್ರಿ, ಹೊಳ್ಳಿ ಮತ್ತು ಮನೆ ಕಡೆನೇ ನೋಡ್ತಾವ ಅವು ಹೊಳಿಗಳು, ಮುಂದೆ ಹರಿವಲ್ಲಾಗ್ಯಾವು. ಇವು ಮುಂದೆ ಹರಿಲಿಲ್ಲ ಅಂದ್ರೆ ಮಹಾದೇವನ ದರ್ಶನ ಆಗುವುದು ಯಾವಾಗ? ಬರೇ ಎದ್ದು ಕೂಡಲೇ ಮಕ್ಕಳ ಮುಖ ನೋಡ್ತೀರಿ. ನೋಡಬಾರ್ದಂತಲ್ಲ, ನೋಡ್ರಿ. ಸಾಯುತ್ತಕ್ಕ ಬರೀ ಮಕ್ಕಳ ಮುಖ ನೋಡ್ಕೊತ್ಕೊಂಡ್ರವ್ರೇನು? ಅವು ಮಕ್ಕಳು ಒಂದು ವಯಸ್ಸಾದ ಬಳಿಕ ನಿಮ್ಮನ್ನು ಹೊಳ್ಳಿ ತಿರುಗಿ ಸಹಿತ ನೋಡ್ಲಾರ್ದಂಗೆ ಅವ್ರು ಮುಂದೆ ಹೋಗಿ ಬಿಡ್ತಾರೆ. ಪ್ರೀತಿ ಮಾಡಬೇಕು, ಮಕ್ಕಳನ್ನು ಮಾಡಬಾರ್ದಂತಲ್ಲ, ಎಷ್ಟೋ ಅಷ್ಟ. ಈಗ ತುಪ್ಪ ಭಾಳ ಚಲೋ ಅದ ಅಂಥೇಳಿ ಒಂದು ಚರಿಗೆ ತುಪ್ಪ ಕುಡಿದ್ರೆ ಅಂದ್ರೆ ಏನಾಕತಿ ಪರಿಸ್ಥಿತಿ? ಹಾಲು ಭಾಳ ಚಲೋಪ ಅಂಥೇಳಿ ಮುಂಜಾನೆ 2 ಲೀಟ್ರ್, ಮಧ್ಯಾಹ್ನ 2 ಲೀಟ್ರ್, ಸಂಜೆಗೆ 2 ಲೀಟ್ರ್ ಕುಡಿದ್ರೆ ಅಂದ್ರೆ ಏನಾಗ್ತದೆ? ಶಕ್ತಿ ಆಗೋ ಬದಲಿಗೆ ಹೊಟ್ಟೆ ಸ್ವಚ್ಛ ಆಕೈತಿ. ಹಂಗ ಮಕ್ಕಳಂದ್ರೆ ಹಾಲಿದ್ದಂಗೆ ಚಲೋ ಅದಾವ ಮಕ್ಕಳು, ಇಲ್ಲಂತಲ್ಲ. ಎಷ್ಟು ಪ್ರೀತಿ ಮಾಡಬೇಕು ಅಷ್ಟೇ ಮಾಡಬೇಕು. ಬಹಳ ಅಂಥೇಳಿ ತಲೆ ಮೇಲೆ ಕುಣಿಸ್ಕೊಂಡು ತಿರ್ಗಾಡ್ಲಕ್ಕೆ ಚಾಲೂ ಮಾಡಿದ್ರಿ ಅಂದ್ರೆ ಯಾವಾಗಲೂ ಅಷ್ಟು ಕಾಳಜಿ ಮಾಡಿ ಮಾಡಿ ಕೊನೆಗೆ ನಮ್ಮ ನದಿ ಮನ್ಯಾಗ ಇಂಗಿ ಹೊಕ್ಕತಿ ಹೊರತಾಗಿ ದೇವಸಾಗರವನ್ನು ಕೂಡುವುದೇ ಇಲ್ಲ. ಮತ್ತಿಂದು ಹೋಗಿ ಅಡಿಗೆ ಮಾಡೋದು ಬಂದ್ ಮಾಡಿರಿ ಮಕ್ಕಳಿಗೆ. ಪಾಪ ಅವಕ್ಕೆ ಅಡಿಗೆನೂ ಸಹಿತ ಬರುವುದಿಲ್ಲ. ಹಂಗೇನಲ್ಲ. ಆ ಬಳಿಕ ಅಕ್ಕ ಮಹಾದೇವಿ ಕೊಟ್ಟ ಕೊನೆಯದಾಗಿ ಕಲ್ಯಾಣವನ್ನು ಬಿಟ್ಟು, ಅಕ್ಕ ಮಹಾದೇವಿಗೆ ಮನೆ ಬಿಟ್ಟು ಬರುವ ಮುಂದೆ ಅಷ್ಟೇನು ದುಃಖ ಆಗಿರಲಿಲ್ಲ.
ವೈರಾಗ್ಯದ ಪ್ರಖರತೆಯಲ್ಲಿ ಬಿಟ್ಟು ಬಂದಿದ್ಲು. ಆದ್ರೆ ಶಿವಶರಣರ ಬಳಗವನ್ನೆಲ್ಲ ಬಿಟ್ಟು ಹೋಗಬೇಕಾಗಿ ಬಂತಲ್ಲ, ಒಂದು ಕ್ಷಣ ಆಕೆಯ ಮನಸ್ಸು ನೊಂದಿತು. ಅವಾಗ ಒಂದು ವಚನವನ್ನು ಹೇಳಿದ್ಲು, ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ. ನೋಡ್ರಿ, ಹಿಂಗೆ ಯಾರು ಹೇಳ್ತಾರೆ ಜಗತ್ನ್ಯಾಗ? ನಿಮ್ಮ ಅವ್ವ ಅಪ್ಪನ ಹೆಸರು ಹೇಳಂದ ಕೂಡಲೇ ಎಲ್ಲರೂ ಹೇಳ್ತಾರೆ, ನಾ ಗುರುಗಳ ಹಸ್ತದಲ್ಲಿ ಹುಟ್ಟೇನಿ ಅಂತ ಜಗತ್ತಿನಲ್ಲಿ ಅಕ್ಕ ಮಹಾದೇವಿಯನ್ನು ಬಿಟ್ಟು ಮತ್ತೊಬ್ಬರು ಹೇಳುವುದು ಕಡಿಮೆ. ಗುರುಬಸವ ಮಹಾಶಿವಯೋಗಿಗಳವರ ಕರಕಮಲದಲ್ಲಿ ಹುಟ್ಟಿದಂಥವಳು ನಾನು ಅಂತ ಹೇಳಿದ್ಲು. ಮಹಾಶಿವಯೋಗಿಗಳ ಕೈಯಲ್ಲಿ ಹುಟ್ಟಿದಂಥವಳು ನಾನು ಅಂದ್ರೆ ಏನು? ಗುರುಗಳ ದರ್ಶನ ಯಾವಾಗಾತು ಆವಾಗ ನನಗ ನಿಜವಾಗಿಯೂ ದೇವರಂದ್ರೆ ಏನು ಅಂತ ಗೊತ್ತಾಯ್ತು. ಇದು ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ನಮೋ, ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಮೋ, ಭವಿ ಎಂಬುದ ತೊಡೆದು ಭಕ್ತಳೆಂದೆನಿಸಿದ ಗುರುವೇ ನಮೋ, ಚನ್ನ ಮಲ್ಲಿಕಾರ್ಜುನನ ತಂದು ಎನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮೋ ಎನ್ನುತ್ತಿರ್ದನೆಯ ಅಂತ ಹೇಳಿದ್ವಿ. ಎಷ್ಟು ದೊಡ್ಡದ ಗುರುವಿನ ಪಾತ್ರ. ಗುರುಗಳಂದ್ರೆ ಸಾಮಾನ್ಯರೇ? ಗುರು ಅಂದ್ರೆ ಒಬ್ಬ ವ್ಯಕ್ತಿ, ಗುರು ಅಂದ್ರೆ ಮಾನವನೇ, ಗುರು ಅಂದ್ರೆ ನಾವು ತಿಳ್ಕೊಂಡಂತಹ ಸಾಮಾನ್ಯ ಶರೀರವೇ? ಏನು ಗುರು ಅಂದ್ರೆ? ಗುರು ಅಂದ್ರ ಸಾಕ್ಷಾತ್ ಶಿವನ ಪ್ರತ್ಯಕ್ಷ ಅವತಾರವೇ ಒಬ್ಬ ಗುರು. ದೇವರು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಆದ್ರೆ ದೇವರನ್ನ ಗುರುವಾಗಿ ಜಗತ್ತನ್ನು ಉದ್ಧರಿಸಲಿಕ್ಕೆ ಅವತರಿಸಿ ಬಂದಿರ್ತಾನೆ. ಮರಿಬಾರದ ಮಾತನ್ನ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ. ಎಲ್ಲಿ ಹುಟ್ಟಿನ ನಾನು? ಗುರುಗಳ ಹಸ್ತದಲ್ಲಿ. ಗುರುವಿನ ಕೃಪೆಯ ಕಂದನಾಗಿ ನಾನು ಹುಟ್ಟಿದೆ. ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ. ಏನು ಶಿವಶರಣರದಾರ, ಇವರ ಕರುಣೆಯ ಮಗಳಾಗಿ ನಾ ಬೆಳೆದೆ. ಬಂಧು ಬಾಂಧವರ ಕರುಣ ಅಲ್ಲ, ಶಿವಶರಣರ ಕರುಣ. ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿ ಸಲುಹಿದರೆನ್ನ. ನನಗ ಹೆಂಗ ಊಟ ಮಾಡಿಸಿದ್ರೆ ಎಲ್ಲ ಶಿವಶರಣರು ಅಂದ್ರ ಭಾವವೆಂಬ ಹಾಲು. ಎಂತ ಹಾಲದು? ಸದ್ಭಕ್ತಿಯ ಭಾವನೆ ಅನ್ನುವಂಥ ಹಾಲನ್ನು ನನಗೆ ಉಣಿಸಿದ್ರು. ಸುಜ್ಞಾನವೆಂಬ ತುಪ್ಪ, ದೇವರ ಕುರಿತಾದಂಥ ನಿಜ ಜ್ಞಾನವನ್ನು ನನಗೆ ತಿಳಿಸಿ ಹೇಳಿದರು. ಅದುವೇ ತುಪ್ಪವಾಯಿತು. ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿ ಸಲುಹಿದರೆನ್ನ. ಸಕ್ಕರೆ ಯಾವುದು? ಪರಮಾರ್ಥವೇ ಸಕ್ಕರೆ, ಅಧ್ಯಾತ್ಮವೇ ಸಕ್ಕರೆ. ಇವೆಲ್ಲ ಹಾಕಿ ನನಗೆ ಕುಡಿಸಿದ್ರೆ ಎಲ್ಲ ಶಿವಶರಣರು. ನಾವೆಲ್ಲ ಸಾಮಾನ್ಯ ಹಾಲ ತುಪ್ಪ ಉಂಡು 100 kg 120 kg ಆಗ್ಯಾವ. ಅವು ಬಾಗಲ ದೊಡ್ಡ ಮಾಡಬೇಕಾಗೈತಿ. ಹಂಗಾಗ್ಯದ ಪರಿಸ್ಥಿತಿ. ಅಷ್ಟು ದಪ್ಪಾಗ್ಯಾ ಕೂತಿದ್ದೀವಿ ನಾವು. ಅಕ್ಕ ಮಹಾದೇವಿ ಮಾಡುವಂಥ ಊಟವೇ ಬೇರೆ, ನಮ್ಮ ಊಟನೇ ಬೇರೆ. ಒಂದು ತಿನ್ನಂದ್ರೆ 4 ತಿಂದು ಬರ್ತೀವಿ ನಾವು. ಆದ್ರೆ ಅಕ್ಕ ಮಹಾದೇವಿ ಹೆಂಗದ? ಆ ಬಳಿಕ ಅಕ್ಕ ಮಹಾದೇವಿ ಹೇಳಿದರು, ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರೆಲ್ಲರೂ ನೆರೆದಿರಿ. ಸಯವಪ್ಪ ಗಂಡಂಗೆ ಕೊಟ್ಟಿರಿ, ಬಸವಣ್ಣ ಮೆಚ್ಚಲು ಒಗೆತನವ ಮಾಡುವೆ. ಚನ್ನಮಲ್ಲಿಕಾರ್ಜುನನ ಕೈವಿಡಿದು ನಿಮ್ಮ ಮಂಡೆಗೆ ಹೂವ ತಹೆನಲ್ಲದೆ ಹುಲ್ಲ ತಾರೆನು. ಗಂಡನ ಮನೆಗೆ ಹೋಗುವಂಥ ಹೆಣ್ಮಕ್ಕಳು ಅವ್ವ ಅಪ್ಪಗೆ ಈ ಮಾತು ಹೇಳಿ ಹೋಗಬೇಕು. ನೆನಪಿಟ್ಟುಕೋರಿದನ್ನು. ಅಕ್ಕ ಮಹಾದೇವಿ ಹೇಳುವಂಥ ಬಹಳ ಅನುಭವದ ಮಾತಿದು. ನೀವೇನು ಮೊದಲನೇ ಸಾರಿ ಪತಿಯ ಮನೆಗೆ ಹೋಗ್ತಾ ಇರ್ತೀರಲ್ಲ, ಅವಾಗ ನಿಮ್ಮ ತಂದೆ ತಾಯಿಗಳಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನೀವು ಹೇಳಬೇಕು, ಈ ಮನೆಗೆ ನಾನು ಹೂವು ತರ್ತೀನಿ ಹೊರತು ಹುಲ್ಲು ತರುವುದಿಲ್ಲ. ಈ ಮನೆಯ ನಂದಾ ದೀಪವಾಗಿ ನಾನು ಬೆಳಗ್ತೀನಿ ಹೊರತು ಆರಿ ಹೋಗುವುದಿಲ್ಲ. ಚಾರಿತ್ರ್ಯವನ್ನು ಕೆಡಿಸಿಕೊಳ್ಳುವುದಿಲ್ಲ.
ಪತಿವ್ರತಾ ಧರ್ಮವನ್ನ ಮೀರಿ ಹೋಗುವುದಿಲ್ಲ, ಸದ್ಗುಣವನ್ನ ಬಿಟ್ಟು ಕೊಡುವುದಿಲ್ಲ. ಪತಿಯೇ ಪರಮಾತ್ಮ ಅಂತ ತಿಳಿದುಕೊಂಡು ನಾನು ಬದುಕ್ತೇನೆ. ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ಈ ಮನೆಗೆ ಕೀರ್ತಿಯನ್ನ ತರ್ತೀನಿ, ಹೊರತು ಅಪಕೀರ್ತಿಯನ್ನ ತರುವುದಿಲ್ಲ. ನಿಮ್ಮ ಮಂಡಿಗೆ ಹೂವ ತಹೆನಲ್ಲದೆ ಹುಲ್ಲತಾರೆನು. ಬಸವಣ್ಣ ಮೆಚ್ಚಲು ಒಗೆತನವ ಮಾಡುವೆ. ಬಸವಣ್ಣವರು ಮೆಚ್ಚಬೇಕು. ಯಾರನ್ನ ಮೆಚ್ಚಿದ್ರವರು? ಈಗ ಮನ್ಯಾಗ ಹಿರಿಯರು ಇವನ ವರಾಪ ಚಲೋದನಂತ ಅವ್ರು ಪಾಸ್ ಮಾಡಬೇಕು, ಹೌದನಬೇಕು. ಹಂಗ ಬಸವಣ್ಣವರು ಚನ್ನಮಲ್ಲಿಕಾರ್ಜುನನೇ ಅಕ್ಕ ಮಹಾದೇವಿಯ ಪತಿ ಆಗಲಿಕ್ಕೆ ಯೋಗ್ಯ ಅಂತ ನಿರ್ಣಯ ಮಾಡಿಬಿಟ್ಟಾರ. ಸಯವಪ್ಪ ಗಂಡಂಗೆ ಕೊಟ್ಟಿರಿ, ಬಸವಣ್ಣ ಮೆಚ್ಚಲು ಒಗೆತನವ ಮಾಡುವೆ. ನಿಮ್ಮ ಮಂಡೆಗೆ ಹೂವ ತಹೆನಲ್ಲದೆ ಹುಲ್ಲತಾರೆನು. ಅವಧರಿಸಿ ನಿಮ್ಮಡಿಗಳಿಗೆ ಮರಳಿ ವಿಜಯಂಗೈಯುವುದು ಶರಣಾರ್ಥಿ ಅಂತ ಹೇಳಿದ್ಲು. ನಿಮ್ಮ ಎಲ್ಲರ ಪಾದಗಳಿಗೆ ಎಲ್ಲ ಶಿವಶರಣರು ನೀವೇನು ನನ್ನ ಕಳಿಸ್ಲಾಕ ಬಂದಿರಲ್ಲ, ನಿಮ್ಮೆಲ್ಲರ ಪಾದಗಳಿಗೆ ಕೊನೆಯದಾಗಿ ಒಂದು ನಮಸ್ಕಾರ, ಕೊನೆಯದಾಗಿ ಒಂದು ಶರಣಾರ್ಥಿ. ನಿಮ್ಮೆಲ್ಲರ ಕರುಣೆಯ ಕಂದಳಾಗಿ, ಈ ಕಲ್ಯಾಣದ ಮನೆಯ ಮಗಳಾಗಿ, ಬಸವಣ್ಣನವರ ಮಾನಸಿಕ ಭಕ್ತಿಯ ಪ್ರತೀಕವಾಗಿ, ಪ್ರಭುದೇವರ ಪರೀಕ್ಷೆಯ ಸೊಸೆಯಾಗಿ, ಚನ್ನ ಬಸವಣ್ಣನವರ ಅಕ್ಕಳಾಗಿ ನಿಂತಹ ಅಕ್ಕ ಮಹಾದೇವಿ ಹೇಳ್ತಾರ, ನಿಮ್ಮೆಲ್ಲರಿಗೂ ಕೊನೆಯ ನಮಸ್ಕಾರ. ನೀವು ಹೊಳ್ಳಿ ಕಲ್ಯಾಣದ ಕಡೆ ಮುಖ ಮಾಡ್ರಿ, ನಾ ಶ್ರೀಶೈಲದ ಕಡೆ ಮುಖ ಮಾಡ್ತೀನಿ ಅಂತ ಹೇಳ್ತಾಳ. ಎಂಥ ದೃಷ್ಟಿಕೋನದ. ಆ ಬಳಿಕ ಅಕ್ಕ ಮಹಾದೇವಿ ಕಲ್ಯಾಣದ ಕಡೆ ಹೊರಟು. ಕಲ್ಯಾಣಕ್ಕೆ ಹೋದ ಬಳಿಕ ಕದಳಿಯ ವನಕ್ಕೆ ಹೋದ್ಲು. ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ಭವಘೋರಾರಣ್ಯ, ಕದಳಿ ಎಂಬುದು ಸರ್ವ ವಿಷಯಗಳು. ಈ ಕದಳಿಯ ಬನವ ಹೊಕ್ಕು ಭವಹರನ ಕಂಡೆನು. ಭವಗೆಟ್ಟು ಬಂದ ಮಗಳೆಂದು ಚನ್ನಮಲ್ಲಿಕಾರ್ಜುನನ ಬಿಗಿದಪ್ಪಿದಡೆ ಆತನ ಹೃದಯ ಕಮನದಲ್ಲಿ ಅಡಗಿದ್ದೆನು ಅಂತ ಹೇಳಿದ್ಲು. ಕದಳಿ ಅಂದ್ರೆ ಏನು? ಬರೇ ಬಾಳೆ ಗಿಡಗಳ ವನ ಅಲ್ಲದು. ಈ ಶರೀರವೇ ಒಂದು ಬಾಳೆಯ ವನ, ಈ ಮನಸ್ಸೇ ಒಂದು ಬಾಳೆಯ ವನ, ಈ ಪ್ರಪಂಚವೇ ಒಂದು ಬಾಳೆಯ ವನ. ಇದರಲ್ಲಿ ಚನ್ನಮಲ್ಲಿಕಾರ್ಜುನ ಎಲ್ಲದಾನ ಅಂತ ಹುಡುಕಾಡ್ಕೋತ ಹೋದೆ. ತಂಗಿ, ನೀನು ಇಡೀ ಜಗತ್ತನ್ನೇ ಬಿಟ್ಟು ಬಂದ ಇದೆ ಅಂದ ಬಳಿಕ ನಿಜವಾಗಿಯೂ ನಿನ್ನನ್ನು ಕೈ ಹಿಡಿತೀನಿ ಅಂತ ಚನ್ನಮಲ್ಲಿಕಾರ್ಜುನ ಎತ್ಕೊಂಡು ಬಿಟ್ಟ. ಆತನಲ್ಲಿ ಬಯಲಲ್ಲಿ ಬಯಲಾಗಿ ಹೋದೆ. ಚನ್ನಮಲ್ಲಿಕಾರ್ಜುನ ಎತ್ಕೊಂಡು ಬಿಟ್ಟ, ಆತನಲ್ಲಿ ಒಂದಾಗಿ ಹೋದೆ. ಚನ್ನಮಲ್ಲಿಕಾರ್ಜುನನ ಹೃದಯ ಕಮಲದಲ್ಲಿ ಒಂದಾಗಿ ಹೋದೆ ಅಂತ ಹೇಳಿದ್ಲು ಅಕ್ಕ ಮಹಾದೇವಿ. ನೋಡ್ರಿ ಹೆಂಗಿರ್ಬೇಕು. ನಮಗಿನ್ನ ಪ್ರಪಂಚನ ಬ್ಯಾಸರ ಅನಿಸ್ವಲ್ದು. ಪ್ರಪಂಚ ಬ್ಯಾಸರ ಅನಿಸ್ಲಾರ್ದ ದೇವರು ಭೇಟಿ ಹೆಂಗಾಗ್ತಾನ? ಒಬ್ಬ ಮಹಾರಾಜ ಬೇಟೆ ಆಡ್ಕೋತ ಹೋದ ಕಾಡಿಗೆ ದಾರಿ ತಪ್ಪಿದ ಬಳಿಕ ಎಲ್ಲಿ ಹೋಗ್ಬೇಕಿನ್ನ ಹಸುವರೇ ಆತು. ಹೆಂಗೆ ಮಾಡ್ಬೇಕಪ್ಪ? ಅವಾಗ ಅಲ್ಲೇ ದೂರದಲ್ಲಿ ನೋಡ್ತಾ ಇರುವಾಗ ಒಂದು ಗುಡಿಸಲು ಕಂಡಿತ್ತು. ಆ ಗುಡಿಸಲಿನಲ್ಲಿ ಒಬ್ಬ ಒಕ್ಕಲಿಗ ಇರ್ತಿದ್ದ, ರೈತ. ಏನು ಮಾಡಬೇಕು ಅಂತ ಹಾಗೆ ಆ ರೈತನ ಮನೆಗೆ ಹೋದ. ಒಂದು ತುಸು ರೊಟ್ಟಿ ಕೊಡ್ರಿ, ಹಸು ಆಗ್ಯದ ಅಂತ ರಾಜ ಕೇಳ್ದ ಮೊದಲನೇ ಸಾರಿ ಜೀವನದಾಗ. ಯಾಕಂದ್ರೆ ರಾಜರಿಗೆ ಏನು ಬೇಕೋ ಎಲ್ಲ ಇರ್ತದ. ಅವಾಗ ಅವ ರೈತಂದ, ಆತಪ್ಪ ಹಸದವರಿಗೆ ಅನ್ನ ಕೊಡುವ ಸಲುವಾಗಿಯೇ ನನ್ನ ಮನೆ ಈ ಅರಣ್ಯದಲ್ಲಿ ಅದ ಅಂತ ಹೇಳಿದ ರೈತ. ಅವಾಗ 2 ಕಟಕ್ ರೊಟ್ಟಿ, ಬದ್ನಿಕಾಯಿ ಪಲ್ಯ ಹಚ್ಚಿ ಕೊಟ್ಟ ಬಳಿಕ ಅಲ್ಲೇ ಗಿಡದ ನೆಳ್ಳ ಕೆಳಗ ಕುತ್ಕೊಂಡು 2 ರೊಟ್ಟಿ ಆ ಪಲ್ಯ ಎಲ್ಲ ಉಂಡ.
ತತ್ರಾಣಿಗೆ ಒಳಗೆ ನೀರಿತ್ತು, ಆ ನೀರು ಕುಡ್ದ. ಭಾಳ ಆರಾಮ ಅನಿಸ್ತವ ರಾಜ. ಜೀವನದಾಗನ ಇಂಥ ಚಲೋ ಊಟನೇ ಎಂದು ಉಂಡಿರ್ಲಿಲ್ಲ ಅವ. ಎಷ್ಟು ರುಚಿ ಅದ ಇದು. ಮಂತ್ರಿಗೆ ಹೇಳ್ದ, ಏನಂಥೇಳಿ, ಏನಿದು ಬದ್ನಿಕಾಯಿ ಪಲ್ಯ ಮಾಡ್ಯಾರ, ಜಗತ್ತಿನಲ್ಲಿ ಬದನೆಕಾಯಿ ಅಂತಹ ತರಕಾರಿನ ಇಲ್ಲ ಅಂತ ಹೇಳ್ದವ. ರಾಜ ಮಂತ್ರಿ ಏನಂದ, ಹೌದ್ರಿ ಮಹಾರಾಜರ, ಇಡೀ ಜಗತ್ತಿನ ತರಕಾರಿ ಸಾಮ್ರಾಜ್ಯದ ಚಕ್ರವರ್ತಿ ಯಾರು ಅಂದ್ರೆ ಬದನೆಕಾಯಿ. ಬಡವರ ಮನ್ಯಾಗೂ ಸಿಗುತ್ತದ, ಶ್ರೀಮಂತರ ಮನ್ಯಾಗೂ ಸಿಗುತ್ತದ. ಆ ಬಳಿಕ ರೈತನಿಗೆ ಧನ್ಯವಾದ ಹೇಳಿ ರೈತಗೆ ದಾರಿ ತೋರಿಸಂದ್ರು. ದಾರಿ ತೋರಿಸಿದವ ಕಾಡಿನ ಹೊರಗೆ ಹೋಗೋದು. ಹೋಗು ಮುಂದೆ ಬದ್ನಿಕಾಯಿ ಬಹಳ ಚಲೋ ಅದಾವ ಅಂತ ಹೇಳಿದ ಬಳಿಕ ಒಂದು 4-5 ಕಿಲೋ ಬದ್ನಿಕಾಯಿ ಒಂದು ಚೀಲದಾಗ ಕಟ್ಟಿ ಕೊಟ್ಟವ ರೈತ. ಕೊಟ್ಟ ಬಳಿಕ ರಾಜ ತಗೊಂಡ, ಬಹಳ ಸಂತೋಷ ಆತು. ಅರಮನೆಗೆ ಬಂದ ಕೂಡಲೇ ಊಟಕ್ಕೆ ಕೂತಾಗ ಮುಂಜಾನೆ ನಾಷ್ಟಾಕ್ಕನ ಎಲ್ಲದ ಬದ್ನಿಕಾಯಿ ಅಂತ ಕೇಳಿದ. ಅವ ಮಂತ್ರಿ ಹೇಳಿ ಬದ್ನಿಕಾಯ್ದ ಅಡಿಗೆ ಮಾಡಿಸಿದ್ದ. ಬದ್ನಿಕಾಯಿ ಪಲ್ಯ ಇವತ್ತು ನಾಷ್ಟಾಕ್. ಮಧ್ಯಾಹ್ನ ಊಟ ಬದ್ನಿಕಾಯ್ದ ಬರ್ತಾ ಮಾಡಿದವ. ಬಟ್ ಸಂಜೆ ಊಟಕ್ಕ ಅದನ್ನ ಹಸಿವು ಹೆರ್ಚಿ ಕೊಟ್ಟ. ಮರುದಿವಸ ಮುಂಜಾನೆ ಮತ್ತೆ ಬದ್ನಿಕಾಯಿ. ಭಟ್ಟಗ ಕರೆದ ಸನ್ಮಾನ ಮಾಡಿದ ರಾಜ. ಏನಪ್ಪ ನನ್ನ ಮ್ಯಾಲೆ ಎಷ್ಟು ಕಾಳಜಿ ಅದ ನೀವು ಅಡಿಗೆ ಮಾಡವ. ಹಿಂಗ 1 ವಾರ ಮುಂಜಾನೆ ಮಧ್ಯಾಹ್ನ ಸಂಜಿಕ್, ಮುಂಜಾನೆ ಮಧ್ಯಾಹ್ನ ಸಂಜಿಕ್. ಇವ್ರು ಏನಾದರೂ ಮಾತು ಕೇಳಲಿಲ್ಲ ಅಂದ್ರೆ ನಿಮ್ಮ ಕೈಯಾಗ ಚಾವಿ ಅದ. ದಿನ ಮಾಡಿದ್ದ ಅಡಿಗೆ ಮಾಡ್ರಿ ನೀವು, ತಾನ ನೀವು ಹೇಳ್ದಂಗೆ ಕೇಳ್ತಾರ. ಮುಂಜಾನೆನೂ ಸೌತೆಕಾಯಿ, ಮಧ್ಯಾಹ್ನ ಸೌತೆಕಾಯಿ, ಸಂಜಿಕೂ ಅದ. ಮುಂಜಾನೆ ಬಟಾಟಿ, ಮಧ್ಯಾಹ್ನ ಸಂಜಿಕ, ಬರೀ ಇದನ್ನ ಮಾಡ್ಕೋತ ಹೋಗ್ರಿ. 1 ವಾರದಾಗ ನೀವು ಹೇಳ್ದಂಗೆ ಕೇಳ್ತಾರ. ಚಾವಿ ನಿಮ್ಮ ಕೈಯಾಗದ. ಅಡಿಗೆ ಮನೆ ಯಾರ ಕಡೆ ಇರ್ತದಲ್ಲ ಅವ್ರ ಕಡೆನೇ ಎಲ್ಲ ಇರೋದು ಜಗತ್ನ್ಯಾಗ. ಹಂಗ ಅವ ಬಟ್ ಎಲ್ಲ ಮಾಡಿದ ರಾಜಾಗ ತಲೆ ಕೆಟ್ಟು ಹೋತು. ಮಂತ್ರಿನ ಕರೆಸದ. ಏನಪ್ಪಾ ಇದು ದಿನ ಬದ್ನಿಕಾಯಿ ಊಟ ನಡೆದಲ್ಲ, ಏನು ಬದ್ನಿಕಾಯಿ ಇದು ಸರಿಯಲ್ಲ ಆರೋಗ್ಯಕ್ಕಂತ ಹೇಳಿದ ರಾಜ. ದಿನ ತಿನ್ನಬಾರ್ದು ಇದನ್ನ. ಅವಾಗ ಮಂತ್ರಿ ಅಂದ, ಈ ಜಗತ್ತಿನಲ್ಲಿ ಬದ್ನಿಕಾಯಿ ಅಟ್ಟ ಕೆಟ್ಟ ತರಕಾರಿನ ಯಾವುದೂ ಇಲ್ರಿ ಮಹಾರಾಜರ ಅಂತ ಹೇಳಿದವ. ಬದ್ನಿಕಾಯಿ ತಿನ್ನಬಾರ್ದ್ರಿ, ಆರೋಗ್ಯಕ್ಕೆ ಚಲೋ ಅಲ್ಲ ತಾವನು ಹೊಳ್ಳಿ ಹೇಳಿದಾಗ ರಾಜ ಅಂದ, ಅಲ್ಲೋ ಮೊನ್ನೆ ಜಗತ್ನಾಗ ಅತಿ ಶ್ರೇಷ್ಠ ತರಕಾರಿ ಅಂದ್ರೆ ಬದ್ನಿಕಾಯಿ ಅಂತ ಹೇಳಿದಿ, ಇವತ್ತ ಅದರಷ್ಟು ಸುಮಾರು ಯಾವುದೂ ಇಲ್ಲ ಅಂತ ಹೇಳ್ತಿ. ಅವಾಗ ಮಂತ್ರಿ ಅಂದ, ನಾನು ಬದ್ನಿಕಾಯಿ ಸೇವಕ ಅಲ್ಲ, ನಿಮ್ಮ ಸೇವಕ ಅಂತ ಹೇಳಿದವ. ನಾನು ಬದ್ನಿಕಾಯಿ ಮಾತು ಕೇಳವಲ್ಲ, ನಿಮ್ಮ ಮನಸ್ಸಿಗೆ ಯಾವ್ದು ಹಿಡಿಸ್ತದ ಅದನ್ನ ನೋಡ್ಕೊಂಡು ನಾ ಮಾತು ಹೇಳ್ತಿರ್ತೇನೆ. ನಿಮಗೆ ಹಿಡಿಸ್ತು ಅವಾಗ ಭಾಳ ಚಲೋ ಅಂತ ಹೇಳಿದ್ನಿ, ಇವತ್ತು ನಿಮಗೆ ಬೇಡಾಗ್ಯದ ಭಾಳ ಸುಮಾರು ಅಂತ ಹೇಳತ್ತೇನೆ. ಕಥೆ ತಿಳಿತೇನೆದು. ಬದ್ನಿಕಾಯಿ ಯಾಕೆ ಬತ್ತ ಅಕ್ಕ ಮಹಾದೇವಿಯವರ ಚರಿತ್ರೆಯಲ್ಲಿ ಒಂದು ಬದನೆಕಾಯಿ ದಿನ 1 ವಾರ ತಿಂದ್ರೆ ಬ್ಯಾಸರು ಬರ್ತದ. 100 ವರ್ಷ ಅದೇ ಮನೆ ಒಳಗಿರ್ತೀರಿ, ಅದೇ ಪ್ರಪಂಚ ಮಾಡ್ತೀರಿ, ಬ್ಯಾಸರು ಬಂದತ್ತೇನು? ಸಾಕತ್ ಅನಿಸೇತೇನ್? ಆದ್ರೆ ಅಕ್ಕ ಮಹಾದೇವಿಯವರಿಗೆ ಕೆಲವೇ ವರ್ಷಗಳಲ್ಲಿ ಪ್ರಪಂಚ ಸಾಕಾಗಿ ಎಲ್ಲವನ್ನು ಬಿಟ್ಟು ಪರಿತ್ಯಕ್ತಳಾಗಿ ಪರಮಾತ್ಮನ ಚನ್ನಮಲ್ಲಿಕಾರ್ಜುನನ ದರ್ಶನಕ್ಕೆ ಎಲ್ಲವನ್ನ ದೂರ ಸರಿಸಿ ಹೋದ್ಲಲ್ಲ. ನಿಜಕ್ಕೂ ಜಗತ್ತಿನಲ್ಲಿ ಪೂಜೆಗೆ ಯೋಗ್ಯಳಾದಂಥ ಒಬ್ಬ ಹೆಣ್ಮಗಳು ಅಂದ್ರೆ ಅದು ಅಕ್ಕ ಮಹಾದೇವಿ ಅಂತ ಹೇಳಬೇಕು ನಾವು. ಯಾರನ್ನ ಪೂಜಿಸಬೇಕು ಅಂದ್ರೆ ಇಂಥ ಹೆಣ್ಮಗಳನ್ನ ಪೂಜಿಸಬೇಕು. ಇಡೀ ಹೆಣ್ಮಕ್ಕಳಲ್ಲಿಯೇ ವೀರಾಗ್ರಣಿಯಾದಂಥ ಒಬ್ಬ ಹೆಣ್ಮಗಳು ಅಂದ್ರೆ ಅಕ್ಕ ಮಹಾದೇವಿ. ಬುದ್ಧಿವಂತ ಯಾರು ಅಂದ್ರೆ ಅಕ್ಕ ಮಹಾದೇವಿ. ಭಕ್ತಿವಂತಳು ಯಾರು ಅಂದ್ರೆ ಅಕ್ಕ ಮಹಾದೇವಿ. ಶಿವಜ್ಞಾನ ಸಂಪನ್ನಳು ಯಾರು ಅಂದ್ರೆ ಅದು ಅಕ್ಕ ಮಹಾದೇವಿ. ಪ್ರಪಂಚವನ್ನ ಈಶಿ ಹೋದಂತಹ ಧೀರ ಪುರುಷಳು ಆಕೆನ ಹೇಳ್ತಾಳ ಅಕ್ಕ ಮಹಾದೇವಿ. ದೇಹದಲ್ಲಿ ಹೆಣ್ಣು ರೂಪವಲ್ಲದೆ ಭಾವಿಸಲು ಗಂಡು ರೂಪ ನೋಡ ಅಂತ ಹೇಳ್ತಾಳ. ಶರೀರ ಹೆಣ್ಮಗಳದಿರಬಹುದು, ಆದ್ರೆ ನಾವೊಂದು ವೇಳೆ ನಿಂತ್ನಿ ಅಂದ್ರ ಈ ಗಣಮಕ್ಕಳು ಏನು ಮಾಡ್ತಾರ,
ಗಂಡರನ್ನೆಲ್ಲರನ್ನು ಹೆಂಡಿರನ್ನಾಗಿ ಆಳುವ ಚನ್ನಮಲ್ಲಿಕಾರ್ಜುನನೇ ಗಂಡ ನನಗೆ ಅಂತ ಹೇಳಿದ್ನು. ಸಾಮಾನ್ಯ ಮಾತೇನಿವು. ಅದಕ್ಕೆ ಅಂತಹ ಅಕ್ಕ ಮಹಾದೇವಿಯ ಚರಿತ್ರೆಯನ್ನು ನಾವೆಲ್ಲ ನೋಡಿದ್ದೀವಿ. ಸಾಧ್ಯ ಆದ್ರೆ ಅಕ್ಕ ಮಹಾದೇವಿಯ ಕಾಲೊಳಗಿನ ಒಂದು ಧೂಳಿ ಕಣ ಆದರೂ ನಾವು ಪಾಲಿಸೋನು. ಪೂರ ಅಂತೂ ಯಾವಾಗೂ ಸಾಧ್ಯ ಆಗುವುದಿಲ್ಲ ಈ ಜಗತ್ತಿನಾಗ. ಅದು ಅಕ್ಕ ಮಹಾದೇವಿಗೆ ಅಷ್ಟೇ ಸಾಧ್ಯ. ಸ್ವಲ್ಪ ಆದರೂ ಪಾಲಿಸೋಣ ಅಂತ ಹೇಳ್ತಾ ಪರಮ ಪೂಜನೀಯ ಶ್ರೀ ಗುರು ಬಸವ ಮಹಾಶಿವಗಳವರ ದಿವ್ಯ ಪಾದ ಪದ್ಮಗಳಿಗೆ 2 ನುಡಿಗಳು ಸಮರ್ಪಿತ.